ಪ್ರೊಡ್ಯೂಸರ್ ಆದ ಶ್ರೀ ವಾಣಿ ಶರ್ಮಾ ಅವರು ಈಗ ನಮ್ಮ ಮುಖ್ಯ ಅತಿಥಿಗಳನ್ನು ಪರಿಚಯ ಮಾಡಿಸಿಕೊಡ್ತಾರೆ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸುತ್ತಕ್ಕಂಥ ಹಿರಿಯರು, ಚಲನಚಿತ್ರೋದ್ಯಮಿಗಳು, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಆದಂಥ ಟಿ ನರಸಿಂಹಲ್ ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಕಂಡಂಥ ಅಪ್ರತಿಮ ದಕ್ಷ ಪೊಲೀಸ್ ಅಧಿಕಾರಿಗಳು, ನಿವೃತ್ತ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಪ್ರಸ್ತುತ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ನ ಮೆಂಬರ್ ಆದಂಥ ಹಿರಿಯರು ಆದಂಥ ರಾಘವೇಂದ್ರ ಅವಧೂತಕರ್ ಸಾರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೆ. ನನ್ನ ಆತ್ಮೀಯರು, ಮಾಜಿ ಅಧ್ಯಕ್ಷರು, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಆದಂತಹ MN ಸುರೇಶ್ ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೆ. ನನ್ನ ಆತ್ಮೀಯರು, ಚಲನಚಿತ್ರ ವಾಣಿಜ್ಯೋದ್ಯಮಗಳ ಅತ್ಯಂತ ಹಿರಿಯರು ಆದಂಥ ದಿವಂಗತ CVL ಶಾಸ್ತ್ರಿ ಅವರ ಪುತ್ರರು, ಸ್ಕೈಟಾ ಬಿಲ್ಡರ್ಸ್ನ ಮಾಲೀಕರು, ಮಾಜಿ ರೋಟರಿ ಡಿಸ್ಟ್ರಿಕ್ಟ್ 3190ನ ಗವರ್ನರು ಆದಂಥ ಆತ್ಮೀಯರು ಆದಂಥ BL ನಾಗೇಂದ್ರ ಪ್ರಸಾದ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಾಣಿಜ್ಯೋದ್ಯಮ ಒಬ್ಬ ಪ್ರೊಡ್ಯೂಸರು, ಉಪಾಧ್ಯಕ್ಷರು, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕರ್ನಾಟಕ ಶಿಲ್ಪಾ ಶ್ರೀನಿವಾಸ್ ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇಂಡಿಯಾ ಸ್ವೀಟ್ಸ್ನ ಮಾಲೀಕರು, ಹಿರಿಯರು ಆದಂತಹ ವೆಂಕಟಾಚಲಮೂರ್ತಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾಲೀಕರು, ಇವತ್ತಿನ ಆಡಿಯೋ ಮುಖ್ಯ ಕೇಂದ್ರ ಬಿಂದುವಾದಂತಹ ಸ್ವರ ಸ್ಟುಡಿಯೋ ಮಾಲೀಕರಾದಂತಹ ಪ್ರತಾಪ್ ಶೆಟ್ಟಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಚಿತ್ರದ ಪ್ರಮುಖ ಪಾತ್ರಧಾರಿ, ತೆರೆಯಲ್ಲಿ ಇವರು ನೋಡಿದ್ರೆ ಸಾಕ್ಷಾತ್ ಶಂಕರನ್ನೇ ನೋಡಿದಂತೆ ಒಂದು ಅನುಭವ ಆಗುತ್ತೆ. ಅಂತಹ ಶಂಕರ ಪಾತ್ರವನ್ನು ನಿರ್ವಹಿಸಿದಂತಹ ರವೀಂದ್ರ ಭಾಗವತ್ ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶಂಕರರು ನಮಗೆ ತೋರಿಸಿಕೊಟ್ಟಂತಹ ಅನೇಕ ಅಂಶಗಳ ಪೈಕಿ ಒಂದನ್ನು ನಮ್ಮ ಮೈಕೋ ಮಂಜು ಅವರು ತೋರಿಸ್ಕೊಟ್ಟಿದ್ದಾರೆ ಚಲನಚಿತ್ರದಲ್ಲಿ. ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶಂಕರನ ತಾಯಿಯಾಗಿ ಅತ್ಯುತ್ತಮ ಚಲನಚಿತ್ರ ನಟಿಯರು, ಆತ್ಮೀಯರು ಆದಂಥ ಶ್ರೀಮತಿ ಪ್ರಥಮಾ ಪ್ರಸಾದ್ ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಖ್ಯಾತ ಚಲನಚಿತ್ರ ನಿರ್ದೇಶಕರು, ನಮಗೆ ಅನೇಕ ಬಾರಿ ಸಲಹೆ ಸೂಚನೆಗಳನ್ನು ಕೊಟ್ಟಂತಹ ಹಿರಿಯರು ಆದಂಥ B ರಾಮಮೂರ್ತಿ ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಚಲನಚಿತ್ರದ ಅನೇಕ ಪಾತ್ರಗಳು ಅಂದರೆ ಸುಮಾರು 262-63 ಪಾತ್ರಧಾರಿಗಳಿದ್ದಾರೆ. ಇದರಲ್ಲಿ ಹಲವಾರು ಬಂದಿದ್ದಾರೆ ಕಲಾವಿದರು. ಅವರೆಲ್ಲರೂ ಸಹ ವೈಯಕ್ತಿಕವಾಗಿ ಮತ್ತು ಚಲನಚಿತ್ರ ತಂಡದ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.
ನಮ್ಮ ಇವತ್ತಿನ ಪ್ರಚಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಸ್ನೇಹಿತರು ಆತ್ಮೀಯರಾದಂಥ ನಾಗೇಂದ್ರ ಅವರು ಬಂದರೆ ಅವರಿಗೆ ನಮ್ಮ PR ಅವರಿಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಪತ್ರಿಕಾ ಮಿತ್ರರೆಲ್ಲರೂ ಕೂಡ ಎಲೆಕ್ಟ್ರಾನಿಕ್ ಮೀಡಿಯಾದವರು, ಪ್ರಿಂಟ್ ಮೀಡಿಯಾದವರು ಎಲ್ಲರೂ ಕೂಡ ತಾವೆಲ್ಲ ಸ್ನೇಹಿತರು ಬಂದಿದ್ದೀರಾ. ತಮಗೂ ಸಹ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ಟೀಸರ್ ನೋಡಬೇಕು ಅಂತ ಬಂದಿರತಕ್ಕಂಥ ನನ್ನೆಲ್ಲ ಆತ್ಮೀಯರು ಬಂಧು ಬಳಗದವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಈ ಸ್ಥಳಾವಕಾಶವನ್ನು ನೀಡಿರ್ತಕ್ಕಂಥ ಚಾಮುಂಡೇಶ್ವರಿ ಸ್ಟುಡಿಯೋದ ಮಾಲೀಕರಾದಂಥ ಶ್ರೀಮತಿ ರಾಜಲಕ್ಷ್ಮಿ ಅವರು ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಚಿತ್ರತಂಡಕ್ಕೆ ಶ್ರಮಿಸಿದಂಥ ಎಲ್ಲ ಸ್ಟುಡಿಯೋದಾಗ ಎಲ್ಲ ವರ್ಗಕ್ಕೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಹೇಳಿ ಎಲ್ಲ ಗಣ್ಯರನ್ನು ವೇದಿಕೆ ಮೇಲೆ ಬರುವಂಥ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ನಿರ್ದೇಶಕರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತಾವು ಎಲ್ಲ ಮುಖ್ಯ ಅತಿಥಿಗಳನ್ನು ವೇದಿಕೆ ಮೇಲೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ನಮಸ್ಕಾರ. ಗುರು ಸ್ಟಿಲ್ಸ್ ಮುಂದೆ ಬನ್ನಿ. असतो मा सत्कर्म स्टिल्स तमसोर्मा ज्योतिर्गमय मृत्योर्मा अमृतंगमय. ओम शांति शांति शांति. ಸರ್ ಸ್ವಲ್ಪ ಸೈಡ್ ಬಂದ್ಬಿಡಿ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ ಎಲ್ಲ ಮುಖ್ಯ ಅತಿಥಿಗಳಿಗೂ ಗೌರವಾನ್ವಿತ ಅತಿಥಿಗಳಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ಟೀಸರ್ ರಿಲೀಸ್ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಿರಿಯರು ಮಾಜಿ ಪೊಲೀಸ್ ಮಹಾನಿರ್ದೇಶಕರಾದಂತಹ ಅವರಾಚಾರ್ಯ ಸರ್ರನ್ನು ವಿನಂತಿ ಮಾಡ್ತೀನಿ. ಟೀಸರ್ ಬಿಡುಗಡೆ ಮಾಡಬೇಕು ಅಂತ ಹೇಳಿ ದಯವಿಟ್ಟು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡಿದಂತಹ ಸನ್ಮಾನ್ಯ ಅವರಾಚಾರ್ಯ ಸರ್ಗೆ ಧನ್ಯವಾದಗಳು. ಈಗ ಎರಡನೇ ಘಟ್ಟ ಧ್ವನಿ ಸುರುಳಿಯನ್ನು ಲಾಂಚ್ ಮಾಡಬೇಕು ಅಂತ ಹೇಳಿ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರನ್ನೂ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ. ಆಡಿಯೋ ಲಾಂಚ್ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿ.
ಈ ಸಂದರ್ಭದಲ್ಲಿ ಒಂದು ಸಂತೋಷದ ಸಂಗತಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಸಂತೋಷವಾಗುತ್ತೆ. ಈ ಚಲನಚಿತ್ರದ ಹಿನ್ನೆಲೆ ಗಾಯಕರಾದಂತಹ ಅನಿರುದ್ಧ್ ಶಾಸ್ತ್ರಿಗೆ ಈ ಚಲನಚಿತ್ರಕ್ಕಾಗಿಯೇ ಹಾಡಿದಂತಹ ಹಾಡುಗಳಿಗೆ ಅತ್ಯುತ್ತಮ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ನೀಡಿದೆ. ಹಿನ್ನೆಲೆ ಗಾಯಕರು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಆಡಿಯೋ ಲಾಂಚ್ ಪ್ಲೀಸ್. ಈ ಚಲನಚಿತ್ರಕ್ಕೆ ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಜನ್ಯ ಅವರು ಕೂಡ ನಿನ್ನೆ ವೈಯಕ್ತಿಕವಾಗಿ ಭೇಟಿಯಾಗಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳಬೇಕಾಗುತ್ತೆ. ಚಲನಚಿತ್ರದ ಕಥೆಯನ್ನು ಶೃಂಗೇರಿ ಗುರುಗಳಿಗೆ ಶ್ರೀ ಶ್ರೀ ವಿಶ್ವೇಶ್ವರ ಭಾರತಿ ಸ್ವಾಮಿಗಳಿಗೆ ಅರ್ಪಿಸಿದಾಗ ಸಂಪೂರ್ಣವಾಗಿ ಅವರು ನೋಡಿ ಹಲವಾರು ಸಲಹೆಗಳನ್ನು ಕಥೆಯಲ್ಲಿ ತಿದ್ದುಪಡಿ ಮಾಡಬೇಕು ಅಂತ ಕೂಡ ಸಲಹೆ ಕೊಟ್ಟರು. ನಂತರ ಕಥೆಯನ್ನು ಅವರು ಅಪ್ರೂವ್ ಮಾಡಿದ್ರು. ನಮಗೆ ಶಂಕರ ಸಿಗಲಿಲ್ಲ. 3 ಸಲ ಅವರು ನಮಗೆ ಸಮಯ ನಿಗದಿ ಮಾಡಿಕೊಟ್ರು. ಮತ್ತೊಮ್ಮೆ ಹೋಗಿ ಕೇಳಿದಾಗ ನಾನು ಹೇಳ್ತಾನೆ ಇದ್ದೀನಿ, ನೀವು ಮತ್ತೆ ಡೇಟ್ ಕೇಳ್ತಾ ಇದ್ದೀರಾ ಅಂತ. ನಾವು ಹೇಳಿದೆ, ನಾನು ನಮ್ಮ ನಿರ್ದೇಶಕರು ಶಂಕರನ ಪಾತ್ರಧಾರಿನೇ ಸಿಕ್ಕಿಲ್ಲ ಗುರುಗಳೇ ಅಂತ ಹೇಳಿದಾಗ, ಈಗ ಹೋಗಿ ಜನವರಿ 19 ಮಾಡಿ ಎಲ್ಲ ಆಗುತ್ತೆ ಅಂತಂದರು. ಜನವರಿ 19ನೇ ತಾರೀಕು 2020 ಶೃಂಗೇರಿಯಿಂದಲೇ ಎಲ್ಲ ಸಹಕಾರಗಳನ್ನು ಕೂಡ ನೀಡಿ ಮಠದಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಮ್ಗೆ ನೀಡಿ ಸುಮಾರು ಒಂದು 60ರಿಂದ 70 ರೂಮ್ಗಳನ್ನು ಕೂಡ ನಮಗೆ ವ್ಯವಸ್ಥೆ ಮಾಡಿಕೊಟ್ರು. ಅಲ್ಲಿನ ಮಠದ ಆನೆಗಳನ್ನು ಕೂಡ ನಮ್ಮ ತಾವು ನೋಡಿದಿರ ಹಾಡಲ್ಲಿ ವ್ಯವಸ್ಥೆ ಮಾಡಿಕೊಟ್ರು. ಸಂಗೀತ ನಿರ್ದೇಶನ ಮಾಡ್ಬೇಕಂದಾಗ ಗುರುಗಳ ಅಪ್ಪಣೆ ಮೇರೆಗೆ ಆಡಳಿತಾಧಿಕಾರಿಗಳು ಅರ್ಜುನ್ ಜನರನ್ನು ಲೈವ್ ವಿಸಿಟ್ ಮಾಡ್ತಾ ಇದ್ರು. ಅವ್ರು ಬಂದು ವೀಕ್ಷಣೆ ಮಾಡಿ ಸರಿಯಾಗಿ ನಡೀತಾ ಇದೆ ಅಂತ ಹೇಳಿ ಕೂಡ ಮತ್ತೆ ಅವರು ಗುರುಗಳಿಗೆ ವರದಿ ಮಾಡಿದರು. ನಂತರ ಶೂಟಿಂಗ್ ಸಂದರ್ಭದಲ್ಲಿ ಶಂಕರ ಚಾಂಡಾಳನ ಒಂದು ಏನು ಭೇಟಿ ಸಂದರ್ಭದಲ್ಲಿ ಅಲ್ಲಿ ಚಾಂಡಾಳನ ಜೊತೆಗೆ ಒಂದು ನಾಯಿ ಬರಬೇಕಾಗತ್ತೆ. ನಮ್ಮ ನಿರ್ದೇಶಕರ ಅಪ್ಪಣೆ ಮೇರೆಗೆ ಒಂದು ನಾಯಿನೂ ಕಟ್ಟಾಗಿ ಬೆಳಗಿಂದ ಸಂಜೆವರೆಗೂ ಅದಕ್ಕೆ ಆಹಾರ ಮತ್ತೊಮ್ಮೆ ಎಲ್ಲನೂ ಕೊಡಿಸಿದ್ರು. ನನಗೆ ಯಾಕೋ ಇಮಿಡಿಯೇಟ್ ಆಗಿ ಮೇನಕಾ ಗಾಂಧಿ ಜ್ಞಾಪಕ ಆಯಿತು. ಮತ್ತೆ ನಾನಿಲ್ಲಿ ನಾಯಿ ಕರ್ಕೊಂಡು ಬರೋದು, ಆಯಮ್ಮ ಇನ್ನೆಲ್ಲೋ ಕೇಸ್ ಹಾಕೋದು ಬೇಡ ಅಂತ ಹೇಳಿ ನಾವು ಶೂಟಿಂಗ್ ಸಂದರ್ಭದಲ್ಲಿ ಯಾರೊಬ್ಬ ಅನಾಮಧೇಯ ವ್ಯಕ್ತಿ, ಸಾಕ್ಷಾತ್ ಇದು ಕಥೆ ಎಲ್ಲ ನಾನು ನೋಡಿರ್ತಕ್ಕಂಥದ್ದು, ಇಲ್ಲ ನಾಯಿ ಇರ್ಬೇಕಲ್ಲ, ನೀವು ಯಾಕೆ ನಾಯಿ ಕಟ್ಟಾಕಿಲ್ಲ ಅಂತ ಅವ್ರು ದನ ಮೇಯಿಸ್ತವ್ರು. ಅಲ್ಲಿ ದನ ಮೇಯಿಸಕ್ಕೆ ಬಂದಿರೋನು ಈ ಮಾತನ್ನು ಹೇಳಿದಾಗ ನನಗೊಂಥರ ಆಶ್ಚರ್ಯ ಆಯಿತು. ಹೀಗೆ 10 ಅನುಭವಗಳನ್ನು ಕೂಡ ಚಿತ್ರೀಕರಣ ಸಮಾರಂಭದಲ್ಲಿ ನನಗೆ ಒಂದು ಅನುಭವ ಆಯಿತು. ಎಲ್ಲ ಕೊರೋನಾ ಟೈಮ್ ಬಂತು, ಪೋಸ್ಟ್ ಪ್ರೊಡಕ್ಷನ್ ಪ್ರಾಬ್ಲಮ್ ಆಯಿತು. ನಮ್ಮೆಲ್ಲ ಚಿತ್ರತಂಡ, ತಾಂತ್ರಿಕ ತಂಡ ಎಲ್ಲವೂ ಸಹ ಕೊರೋನಾ ಟೈಮಲ್ಲೇ ಇಲ್ಲಿ ಬಂದೆಲ್ಲ ಕೆಲಸ ಮಾಡಿಕೊಂಡು ಎಲ್ಲ ಪ್ರೊಡಕ್ಷನ್ ಮುಗಿಸಿದರು. ಚಿತ್ರ ನಿರ್ಮಾಣದ ವ್ಯವಸ್ಥೆ ನನಗೂ ಅನುಭವ ಇಲ್ಲ. ನಾನು
ನನ್ನ ವೃತ್ತಿ ಆಡಿಟರ್ ಅಂದರೆ ಟ್ಯಾಕ್ಸ್ ಕನ್ಸಲ್ಟೆಂಟ್, ನಾನು ಅಡ್ವೊಕೇಟ್. ಆ ಒಂದು ಭಗವಂತನ ಪ್ರೇರಣೆಯಿಂದ ಈ ಒಂದು ಚಿತ್ರ ತೆಗೆದು ನನಗೆ ಕುಟುಂಬದವರು ಸಮೇತ ಎಲ್ಲರೂ ಕೂಡ ನಾನು ಕೇಳೋದು, 132 ಕೋಟಿ ಜನ ಇದ್ದಾರೆ, ನಿಮ್ಗೆ ಬೇಕೇನ್ರಿ ಶಂಕರ ಚಲನಚಿತ್ರ, ಯಾಕೆ ಇದು ದುಡ್ಡು ವೇಸ್ಟ್ ಮಾಡ್ಕೊತೀರ ಅಂದರು. ಭಗವಂತನ ಒಂದು ಕೃಪೆ, ಭಗವಂತನ ಸಂಕಲ್ಪ ಈ ಶಂಕರಾಚಾರ್ಯರ ಚಲನಚಿತ್ರವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತು. ಈ ಚಲನಚಿತ್ರ ನಿರ್ಮಾಣದಲ್ಲಿ ಎಲ್ಲರೂ ಸಹ ನನಗೆ ಚಿತ್ರತಂಡ ಇದ್ದಿರೋದು, ಇಲ್ಲಿ ಭೂಷಣ್ ಅವರು ಬಂದಿದ್ದಾರೆ, ಈ ಸ್ಟುಡಿಯೋದವರು ಇದ್ದಾರೆ, ಎಲ್ಲರೂ ಸಹ ಸಹಕಾರ ಮಾಡಿದರು. ಕಲಾವಿದರಂತೂ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಸಂದರ್ಭದಲ್ಲಿ ನನಗೆ ಹಣಕಾಸಿನ ವ್ಯವಸ್ಥೆಯಿಂದ ಹಿಡಿದು ಎಲ್ಲವೂ ಸಹ ತೊಂದರೆ ಆಗಿತ್ತು. ಎಲ್ಲರೂ ಕೂಡ ಸಹಕಾರ ಮಾಡಿದರು. ಅವರೆಲ್ಲರಿಗೂ ಕೂಡ ನನ್ನ ಚಿತ್ರತಂಡಕ್ಕೆ ಮತ್ತು ಎಲ್ಲರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ, ನನ್ನ ವೈಯಕ್ತಿಕವಾಗಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಚಿತ್ರೀಕರಣ ಸಮಾರಂಭದಲ್ಲಿ ಕೆಲವೊಂದು ಕಡೆ ಅರಣ್ಯದಲ್ಲಿ ನಾವು ತೆಗಿಬೇಕನ್ನೋ ಸಂದರ್ಭದಲ್ಲಿ ಪೊಲೀಸ್ನವರು, ಫಾರೆಸ್ಟ್ನವರು ಸ್ವಲ್ಪ ತೊಂದರೆ ಕೊಟ್ಟಾಗ ನನಗೆ ಅವರಾದ ಕೆಲಸ ನಾನು ಫೋನ್ ಮಾಡಿದೆ. ನಾನು ಮಾತಾಡ್ತೀನಿ ಬಿಡಿ ಶರ್ಮಾ, ನೀವು ಯಾಕೆ ಅಂತಂದರು. ಆ ಸ್ಪಾಟಲ್ಲಿ ಯಾರಿದ್ರೋ ಅವರು ವಾಪಸ್ ಬಂದ್ಬಿಟ್ಟು ನನಗೆ ಸೆಲ್ಯೂಟ್ ಹೊಡೆದು, ಸರ್ ನಮ್ಮವರು ಇಬ್ರು ಇಲ್ಲಿ ಇರ್ತಾರೆ, ನಿಮ್ಗೆ ಏನು ಸಹಕಾರ ಬೇಕು ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ನನಗೆ ಅನುವು ಮಾಡಿಕೊಟ್ರು. ಸೊ ಇವೆಲ್ಲರೂ ಕೂಡ ನಾವು ನೆನೆಸ್ಕೋಬೇಕಾಗತ್ತೆ. ಚಿತ್ರತಂಡಕ್ಕೆ ಎಲ್ಲ ಸಹಕಾರ, ಚಿತ್ರತಂಡವೇ ಎಲ್ಲ ಹೊರ ಜಗತ್ತು ಕೂಡ ನಮಗೆ ಸಹಕಾರ ಮಾಡಿದೆ ಮತ್ತೊಮ್ಮೆ. ಯಾಕಂದರೆ ಇವತ್ತಿನ ಗ್ರೇಟರ್ ಬೆಂಗಳೂರು ಸೌತ್ ಕಮಿಷನರ್ KN ರಮೇಶ್ ಅವರು ಕೂಡ ಅವತ್ತು ಟೂರಿಸಂ ಡೈರೆಕ್ಟರ್ ಆಗಿದ್ದರು. ನಾವು ಎಲ್ಲೆಲ್ಲಿ ಚಿತ್ರೀಕರಣ ಮಾಡಬೇಕು ಅಂತಂದರೆ ಅವರೆಲ್ಲರೂ ಕೂಡ ಅಲ್ಲಿಗೆ ಫೋನ್ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಅವ್ರಿಗೂ ಸಹ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಚಿತ್ರೀಕರಣದಲ್ಲಿ, ಯಾಕಂದರೆ ಇದು ತಮಗೆಲ್ಲ ಗೊತ್ತಿದೆ, ತುಂಬ ಟೆಕ್ನಿಕಲ್ ಇಶ್ಯೂಸು. ಎಲ್ಲೋ ಒಂದು ಕಡೆ ವ್ಯಾಸನ ಪಾತ್ರಧಾರಿ ನಮ್ಮ ಆರೋಡಿ ಭಾರತೀ ಸ್ವಾಮಿಗಳು, ಸಿದ್ಧಾರೂಢ ಆಶ್ರಮದ ಸ್ವಾಮಿಗಳು, ಅವರು ಕಾಷಾಯ ವಸ್ತ್ರವನ್ನು ಧರಿಸಿರ್ತಾರೆ. ಕಾಷಾಯ ವಸ್ತ್ರ ವ್ಯಾಸಕ್ಕೂ ಸಂಬಂಧವೇ ಇಲ್ಲ, ಅವರು ಶ್ವೇತ ವಸ್ತ್ರಧಾರಿ. ನಾನು ಕೇಳಿಕೊಂಡೆ, ಗುರುಗಳೇ ಈ ಥರ ಆಗಿದೆ, ಇದಕ್ಕೆ ನೀವು ಪಂಚಶಲ್ಯ ನೋಡಬೇಕು ಅಂತ ನಾನು ಕೇಳಿದಾಗ, ಶರ್ಮಾಜಿ ನಾನು ಕಾಷಾಯ ಸನ್ಯಾಸಿ ಅಂತ ಕೇಳಿದ್ರು. ನಾನು ಅವ್ರಿಗೆ ನಮಸ್ಕಾರ ಮಾಡಿದೆ, ಸ್ವಾಮಿ ಏನೋ ಮಾಡಿ ಈ ಪಾತ್ರಕ್ಕೆ ಇದೆ ಅಂತ ಹೇಳಿದಾಗ ಅವರು ಅದನ್ನೆಲ್ಲ ಬಿಟ್ಟು ಶ್ವೇತ ವಸ್ತ್ರರಾಗಿ ವ್ಯಾಸನ ಪಾತ್ರಧಾರನಿಗೆ ನಿರ್ವಹಿಸಿದ್ದಾರೆ. ಅವ್ರಿಗೂ ಸಹ ಅವರು ಸಂಸ್ಕೃತದ ಎಂಟೈರ್ ಡೈಲಾಗ್ ಸಹ ಅವರೇ ಬರೆದು ನಮಗೆ ಸಹಾಯ ಮಾಡಿಕೊಟ್ಟಿದ್ದಾರೆ. ಅವರು ಸಂಸ್ಕೃತ ವಿದ್ವಾಂಸರು ಸಹ, ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ಮುಖ್ಯ ಅತಿಥಿಗಳಾಗಿ ಬರಬೇಕಾದಂತಹ ನಮ್ಮ ಲೋಕಸಭಾ ಸದಸ್ಯರು, ಭಾರತೀಯ ಯುವ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ತೇಜಸ್ ಸೂರ್ಯ ಅವರು ಬರಬೇಕಾಗಿತ್ತು. ಅವರು ಈ ಬೆಂಗಳೂರು ಈ ಟನಲ್ ಕೇಸ್ ಬಗ್ಗೆ ಒಂದು ಪ್ರಕಾಶ್ ಬೆಳವಾಡಿ ಅವರ ಮುಖಾಂತರ, ಒಂದು ಪರಿಸರವಾದಿ ಪ್ರಕಾಶ್ ಬೆಳವಾಡಿ ಅವರ ಮುಖಾಂತರ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಒಂದು ಕೇಸ್ ಫೈಲ್ ಮಾಡಿದ್ದರು. ಸ್ವತಃ ಅವರೇ ಅಪೀರ್ ಆಗಬೇಕಾಗಿತ್ತು. ಇವತ್ತು ನಿನ್ನೆ ರಾತ್ರಿ ಅವ್ರಿಗೆ ಗೊತ್ತಾಯಿತು ಕೋರ್ಟ್ ಅಲ್ಲಿ ಕೇಸ್ ಲಿಸ್ಟ್ ಆಗಿದೆ ಅಂತ ಹೇಳಿ. ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಸಹ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ಸಭಾ ಕಾರ್ಯಕ್ರಮ ಮೊದಲಿಗೆ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಮಿತ್ರರಾದಂಥ ನರಸಿಂಹಲ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿ. ನಮ್ಮ ನಿರ್ದೇಶಕರು ಅವ್ರನ್ನ ಎಸ್ಕಾರ್ಟ್ ಮಾಡಿ ವೇದಿಕೆ ಮೇಲೆ ಕರೆದರಬೇಕು ಅಂತ ಹೇಳಿ ವಿನಂತಿ. ಹಿರಿಯರು, ಮಾಜಿ ಪೊಲೀಸ್ ಮಹಾನಿರ್ದೇಶಕರು ಆದಂತಹ ಶ್ರೀ ರಾಘವೇಂದ್ರ ಅವರಾದ್ಕರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಪ್ರಾರ್ಥನೆ. ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಮಿತ್ರರಾದಂತಹ ಸುರೇಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿ. ನಮ್ಮ ಹಿರಿಯ ನಿರ್ದೇಶಕರಾದಂತಹ ರಾಮಮೂರ್ತಿ ಅವರು ವೇದಿಕೆ ಮೇಲೆ ಬರಬೇಕು.
ನಾಗೇಂದ್ರ ಪ್ರಸಾದ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿ. ಮಂಡಳಿಯ ಉಪಾಧ್ಯಕ್ಷರಾದಂಥ ಶಿಲ್ಪಾ ನಾಗರಾಜ್ ಅವರು ಬರಬೇಕು. ಶ್ರೀನಿವಾಸ್ ಸರ್, ನನ್ನ ಮಿತ್ರರು ಸ್ನೇಹಿತರು ಆದಂಥ ಹಿರಿಯರು ಆದಂಥ ವೆಂಕಟಾಚಲ ಮೂರ್ತಿಗಳು ವೇದಿಕೆ ಮೇಲೆ ಬರಬೇಕು. ತಾರಾಗಢದಲ್ಲಿ ಹಿರಿಯರಾದಂಥ ಮೈಕೋ ಮಂಜು ಅವರು ವೇದಿಕೆ ಬರಬೇಕು. ಹಾಗೆಯೇ ಶಂಕರರು ಪಾತ್ರಧಾರರು ಮಿತ್ರರಾದಂಥ ರವೀಂದ್ರ ಭಾಗವತ್ ಅವರು, ಶ್ರೀಮತಿ ಪ್ರಥಮಾ ಪ್ರಸಾದ್ ಅವರು ವೇದಿಕೆ ಮೇಲೆ ಬರಬೇಕು. ಇವತ್ತಿನ ಕಾರ್ಯಕ್ರಮವನ್ನು ನೇತೃತ್ವವನ್ನು ವಹಿಸಿದಂತಹ PRO ನಾಗೇಂದ್ರ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಶಂಕರನ ಶಿಷ್ಯರಾದಂತಹ ಇಬ್ಬರು ಬಂದಿದ್ದಾರೆ, ಪವನ್ ಮತ್ತು ನಮ್ಮ ಇಬ್ಬರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿ. ಶ್ರೀಮತಿ ವಿಜಯಲಕ್ಷ್ಮಿ ಅವರು, ಪ್ರಣಯ್ ಶರ್ಮಾ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಮತ್ತೊಮ್ಮೆ ಯಮನೂರ್ ಕ್ರಿಯೇಷನ್ಸ್ ಪರವಾಗಿ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮೊದಲಿಗೆ ಸಾಮಾನ್ಯ ಮಿತ್ರರು ಸ್ನೇಹಿತರಾದಂಥ ಸುರೇಶ್ ಅವರು ಮಾತಾಡಬೇಕು ಅಂತ ಹೇಳಿ ವಿನಂತಿ. ಸರಿ, ಅಧ್ಯಕ್ಷ ಅಲ್ಲ, ವಾಣಿಜ್ಯ ಮಂಡಳಿಯ ಈ ಕುಟುಂಬಕ್ಕೆ ಹಿರಿಯರು, ಹಾಗಾಗಿ ಕ್ಷಮಿಸಬೇಕು. ನರಸಿಂಹರವರು ಮಾತಾಡಬೇಕು ಅಂತ ಹೇಳಿ ವಿನಂತಿ. ಸರ್ ಅಲ್ಲೇ ಬಂದ್ಬಿಡಿ ಸರ್, ಸೆಂಟ್ರಿಗೆ ಬನ್ನಿ ಸರ್. ಕೂತ್ಕೊಳ್ಳ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಆಚಾರ್ಯ ಶ್ರೀ ಶಂಕರ ನಾವು ಈಗ ತಾನೇ ಟ್ರೈಲರ್ ನೋಡಿದ್ವಿ, ಸಾಂಗ್ಗಳು ಕೇಳ್ಕೊಂಡಿದ್ವಿ, ಅದ್ಭುತವಾಗಿದ್ದಾವೆ. ನಮ್ಮ ರವಿಯವರು ಇಂಥ ಮೂವಿ ಮಾಡಿ ಮಿನಿಮಮ್ ಗ್ಯಾರಂಟಿ ಇರುತ್ತೆ. ಅದರಲ್ಲಿ ಇದು ಹೆಚ್ಚಿನ ಪ್ರಾಮುಖ್ಯವಾಗಿ ಇವತ್ತಿನ ದಿನ ಅಂಥ ಮಹಾನ್ ಪುರುಷರ ಸಿನಿಮಾ ಮಾಡಿದ್ದಾರೆ ಅಂದರೆ ನಮ್ಮ ಹಿಂದೂ ಧರ್ಮಕ್ಕಾಗ್ಬೋದು, ನಮ್ಮ ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕ ಬರೋ ಮುಂದಿನ ಜನಪೀಳಿಗೆಗೂ ಇಂಥ ಸಿನಿಮಾಗಳು ಬೇಕಾಗುತ್ತೆ. ನಮ್ಮ YN ಮೂರ್ತಿ ಅವರೆಲ್ಲ ನಿರ್ಮಾಪಕರು, YN ಶರ್ಮಾ ಅವ್ರದ್ದು ಒಂದು ಅನಿಸಿಕೆ ಇದು, ಏನು ಶ್ರೀ ಶಂಕರ ಮಾಡಿದಾರಲ್ಲ ಅದರದ್ದು ಅವರು ಒಂದು ಕನಸನ್ನಿಸ್ತದಪ್ಪ ನನಗೆ. ಈ ಕಾಲದಲ್ಲಿ ಎಲ್ಲ ಕಮರ್ಷಿಯಲ್ ಮಾಡಿ ದುಡ್ಡು ಮಾಡೋಣ ಅಂತ ಇದರಲ್ಲಿ ಎಲ್ಲ ಓಡ್ತಾ ಇದ್ದಾರೆ. ಆದರೆ ಇಂಥ ಒಂದು ಮಹಾನ್ ಪುರುಷನದು ಸಿನಿಮಾ ಮಾಡಿದ್ರಂದರೆ ನಿಜವಾಗ್ಲೂ ನಮ್ಮೆಲ್ಲರೂ ಹೆಮ್ಮೆ ಆಗುತ್ತೆ. ಏನು ಆಚಾರ್ಯ ಶ್ರೀ ಶಂಕರ ಎಷ್ಟು ಜನ ಅಭಿನಯ ಮಾಡಿದ್ದಾರೆ. ಹಿಂದಿನ ಟೀಮ್ ಎಲ್ಲರೂ, ನಮ್ಮ ರವಿಯವರು, ನಮ್ಮ YN ಶರ್ಮಾ ಅವರು, ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ದುಡ್ಡನ್ನು ಮಾಡಲಿ, ಒಳ್ಳೆ ಖ್ಯಾತಿಯನ್ನು ಕಲಿಸಲಿ ಅಂತೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಸುರೇಶ್ ಅವರ ಸರದಿ. ಸುರೇಶ್ 2 ನಿಮಿಷ ಮಾತಾಡಬೇಕು ಅಂತ ಹೇಳಿ ಪ್ರಾರ್ಥನೆ. ಸರ್ ಲೈಟಿಂಗ್ ಇಲ್ಲ ಸರ್, ಅಲ್ಲೇ ಲೈಟಿಂಗ್ ಸಾರಿ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಬಹಳ ಸಂತೋಷ ಆಯಿತು. ಆಚಾರ್ಯ ಶಂಕರ ಅನ್ನೋ ಟೈಟ್ಲ್ ನೋಡಿ ಎಲ್ಲೋ ಒಂದು ವೈಬ್ರೇಷನ್ ಆಯಿತು.
ಅದ್ರ ಜೊತೆಗೆ ನನಗೆ ತುಂಬ ಎಲ್ಲದಕ್ಕಿಂತ ತುಂಬ ಸಂತೋಷ ಆಗ್ತಿರೋದು ನಮ್ಮ ರಾಘವೇಂದ್ರ ಅವರಾತ್ಕರ್ ಅವರು ದಕ್ಷ ಅಧಿಕಾರಿ, ಕರ್ನಾಟಕ ಕಂಡಂಥ ಅಪೂರ್ವವಾದ ಒಂದು ದೊಡ್ಡ ಪೊಲೀಸ್ ಅಧಿಕಾರಿಗಳ ಜೊತೆ ವೇದಿಕೆ ಹಂಚ್ಕೊತಾ ಇರೋದು ನನಗೆ ಯೋಗ ಭಾಗ್ಯ ಅನ್ಸುತ್ತೆ ಸರ್. ಭಾಳ ಖುಷಿ ಆಗ್ತದೆ ನನಗೆ. ಅದಕ್ಕೆ ON ಶರ್ಮಾ ಅವರಿಗೆ ಅಭಿನಂದನೆಗಳು ನನ್ನ ಪರವಾಗಿ. ಭಾಳ ಖುಷಿ ಯಾಕಂದರೆ ಸಾಕಷ್ಟು ರಾಜಕಾರಣಿಗಳ ಜೊತೆ, ಬೇರೆಯವ್ರ ಜೊತೆ, ಸಿನಿಮಾ ನಟರ ಜೊತೆ ನಾವು ವೇದಿಕೆ ಹಂಚ್ಕೊಳ್ತೀವಿ. ಇಂಥ ಒಂದು ದೊಡ್ಡ ವ್ಯಕ್ತಿಗಳ ಜೊತೆ ವೇದಿಕೆ ಹಂಚ್ಕೊಳ್ಳೋದಿದೆಯಲ್ಲ, ಅದು ಭಾಳ ಅಪೂರ್ವವಾದ. ನನಗಂತೂ ಮನಸ್ಸಿಗೆ ಭಾಳ ಸಂತೋಷ ಆಗಿದೆ. ಭಗವಂತ ಒಳ್ಳೇದು ಮಾಡಲಿ. ಇದೇ ಒಂದು ಸ್ಫೂರ್ತಿ ಸಿನಿಮಾ ದೊಡ್ಡ ಹಿಟ್ಟಾಗತ್ತೆ, ನನ್ನ ಸಂಶಯ ಇಲ್ಲ. ನಮ್ಮ ON ಶರ್ಮಾ ಅವರು ನನ್ನ ಆತ್ಮೀಯ ಸ್ನೇಹಿತರು. ಕಳೆದ 30 ವರ್ಷಗಳಿಂದ ನಾನು ಅವರು ಸ್ನೇಹ. ನಾನು ಭಾಳಷ್ಟು ಸಿನಿಮಾಗಳನ್ನು ಮಾಡಿದ್ದೀನಿ. ಹೊಸಬರಿಗೆ, ಹೊಸ ತಂತ್ರಜ್ಞರಿಗೆ, ಹೊಸ ಕಲಾವಿದರಿಗೆ, ಹೊಸ ನಿರ್ದೇಶಕರಿಗೆ, ಹೊಸ ಸಂಗೀತಗಾರರಿಗೆ ಕೋಟ್ಯಾಂತ ಬಂಡವಾಳ ಹಾಕಿ ಕಳೆದು ಎಷ್ಟೋ ಸಿನಿಮಾ ಮಾಡಿದ್ರು ಕೂಡ ಇಂಥ ಒಂದು ಸಿನಿಮಾ ಮಾಡೋಕ್ಕೆ ಯೋಗ ಆ್ಯಂಡ್ ಯೋಗ್ಯತೆ ಬೇಕು. ಯೋಗ ಆ್ಯಂಡ್ ಯೋಗ್ಯತೆ ಸಿಕ್ಕಿದ್ದು ON ಶರ್ಮಾ ಅವರು. ಸಾಕಷ್ಟು ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀನಿ. ಸಿನಿಮಾಗಳಲ್ಲಿ ಡ್ಯಾನ್ಸ್ ಮಾಡ್ತೀವಿ, ಏನೋ ಮಾಡ್ತೀವಿ, ಫೈಟ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಬಟ್ ಇಂಥ ಒಂದು ಸಿನಿಮಾ, ಸಾಮಾಜಿಕ ಕಳಕಳಿಗಳ ಸಿನಿಮಾ ಮಾಡಿ ಜನಕ್ಕೆ ತೋರಿಸೋ ಒಂದು ಪ್ರಯತ್ನ ಇದೆಯಲ್ಲ, ಅದು ದೊಡ್ಡ ಧೈರ್ಯ. ಅದಕ್ಕೆ ಸಪರೇಟ್ ಆಗಿ ಅವ್ರಿಗೆ ಅಭಿನಂದನೆಗಳು. ಆ ಧೈರ್ಯಕ್ಕೆ ಮೆಚ್ಚಲೇಬೇಕು. ನಾವೆಲ್ಲ ಚಪ್ಪಾಳೆ ಮೂಲಕ ON ಶರ್ಮಾ ಅವರಿಗೆ ಈ ಧೈರ್ಯ ಮಾಡಿ ಕೋಟಿ ಬಂಡವಾಳ ಭವಿಷ್ಯ ಇದ್ರಲ್ಲಿ ಭಾಳ ಶ್ರಮ ಕಾಣ್ತಾ ಇದೆ. ಇಂಥ ಒಂದು ಸಿನಿಮಾ ಮಾಡಲಿಕ್ಕೆ 2 ಗುಣಿಗೆ ಬೇಕು. ಒಂದು ಸಿನಿಮಾ ಆಚಾರ್ಯ ಶಂಕರಾಚಾರ್ಯ ಅವರು, ಇವರು 2 ಕೇಂದ್ರ ಬಿಂದುಗಳು, ರಾಷ್ಟ್ರದ ಆಸ್ತಿಗಳವರು. ಹಿಂದೂ ಧರ್ಮವನ್ನು ಕಟ್ಟಿರುವಂಥ 2 ಧೀಮಂತ ವ್ಯಕ್ತಿ ಯಾರಾದರೆ ಶಂಕರಾಚಾರ್ಯರು, ಶಿವಾಜಿ ಮಹಾರಾಜರು. ಅಂತ 2 ಸಿನಿಮಾ ಮಾಡಲಿಕ್ಕೆ ಭಾಳ ಧೈರ್ಯ ಬೇಕು. ಅದಕ್ಕೆ ತುಂಬ ಯೋಗ ಬೇಕು, ಯೋಗ್ಯತೆ ಬೇಕು. 2ನ್ನೂ ಪಡ್ಕೊಂಡಿರುವಂಥದ್ದು ನಮ್ಮ ON ಶರ್ಮಾ ಅವರು. ನಿಜವಾಗ್ಲೂ ಭಾಳ ಖುಷಿ. ಭಾಳ ನೋಡಿ, 2019 ಜನವರಿಯಿಂದ ಅವರು ಒಂದು ಕಲಾವಿದರು ಉಳ್ಕೋಬೇಕು ಅಂತ ಕಷ್ಟಪಟ್ಟು ಹಂತವಾಗಿ ಮಠಗಳಲ್ಲಿ ಸ್ವಾಮಿಗಳಿಗೆ ಭೇಟಿ ಮಾಡಿ ಭಾಳ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಭಾಳ ಕಷ್ಟ. ನೋಡಿ, ಎಷ್ಟು ಕಲಾವಿದ ಸೇರಿಸಿ ಶಂಕರಾಚಾರ್ಯ ಪಾತ್ರಧಾರಿ ಸಿಕ್ಕಿಲ್ಲ ಅಂದರೆ ಅಲ್ಲಿವರೆಗೂ ಕೂಡ ಮಠದ ಸ್ವಾಮೀಜಿಯವರು ಹೇಳಿದ್ರಂತೆ ಸಿಕ್ಕಿಲ್ಲ, ಹಿಂಗೆ ಮಾಡ್ತೀರಂತ. ನನಗೂ ನಾವು ಭಾಳ ಖುಷಿ ಆಗುತ್ತೆ. ನಮ್ಮ ಶಂಕರಾಚಾರ್ಯ ಪಾತ್ರಧಾರಿಗಳು ನಮ್ಮ ಬಡಾವಣೆಯಲ್ಲೇ ಭಾಳ 30 ವರ್ಷ ನೋಡ್ತಾ ಇದ್ದೀನಿ. ON ಶರ್ಮಾ ಅವರು ಒಂದು ಸಣ್ಣ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ನಾನು ದಿನ ಅಲ್ಲಿ ಮುಂದೆ ಹೋಗ್ತೀನಿ. ಅವರು ಮುಖ್ಯ ಪಾತ್ರಧಾರಿಯಾಗಿ ಆ್ಯಕ್ಟ್ ಮಾಡಿರೋದು ಭಾಳ ಸಂತೋಷ ಆಯಿತು. ನಿಜವಾಗ್ಲೂ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಈ ಹಾಡು ಟೀಸರ್ ನೋಡ್ತಾ ಇದ್ರೆ ಈ ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ನಾವು ಸಿನಿಮಾ ಕಾಂತಾರ ನೋಡಿದ್ವಿ, ಇನ್ಯಾವುದು KGF ನೋಡಿದ್ವಿ, ಇನ್ನೊಂದು ಎಸ್ಕ್ಯೂಸ್ ಮೀ ನೋಡಿರ್ಬೋದು, ಚೆಲುವೆ ನಿನ್ನೆ ನೋಡಿರ್ಬೋದು, ಪ್ರಪಂಚ 8 ಅದ್ಭುತ ನೋಡಿರ್ಬೋದು, ತೋರಿಸಿರ್ಬೋದು. ಅದು ಇಂಥ ಒಂದು ಅದ್ಭುತ ಹೊಸದಿದೆಯಲ್ಲ, ಭಾಳ ಅಪರೂಪವಾದ, ಎಲ್ರಿಗೂ ಸಿಗದೇ ಇರೋಂಥ ಒಂದು ಯೋಗ ಇದು. ಅದಕ್ಕೆ ಆ ನಿರ್ದೇಶಕರು ಥ್ಯಾಂಕ್ಸ್ ಹೇಳ್ಬೇಕು. ರವಿಶಂಕರ್ ನಿರ್ದೇಶಕರು ಅವರು ಈ ಸಿನಿಮಾ ಮಾಡ್ಬೇಕಂದ್ರೆ ಇದರಲ್ಲಿ ಈ ಕಥೆ ಇದೆಲ್ಲ ಮಾಡೋದಕ್ಕೆ ಇದಕ್ಕೆ ಬಹುಶಃ ಸರಿಯಾಗಿ ಮಾಡಿದ್ರೆ ಒಂದು 100 ಕೋಟಿ ಬಂಡವಾಳ ಬೇಕು. 100 ಕೋಟಿ ಬಂಡವಾಳ ಆಗೋ ಸಿನಿಮಾಗೆ ಕಡಿಮೆ ಬಡ್ಜೆಟ್ ಎಷ್ಟು ಬರ್ತದೆ ಅಷ್ಟು ಕೋಟಿ, ಇದು ಕೋಟಿ ಗಟ್ಟಲೆ ಆಗಿದೆ. ಅಷ್ಟು ಕೋಟಿ ಬಡ ಆ ಸಿನಿಮಾ ತೋರ್ಸೋಕೆ ಬಂದು ಮಾಡಿದ್ರೆ ಅದೇ ನಿರ್ದೇಶಕರಿಗೆ, ತಂತ್ರಜ್ಞರಿಗೆ, ಕಲಾವಿದರಿಗೆ, ಅಲ್ಲಿ ಸಂಬಂಧಪಟ್ಟ ಟೆಕ್ನಿಷಿಯನ್ಸ್ಗೆ, ಪರ್ಟಿಕ್ಯುಲರ್ ಕ್ಯಾಮ್ರಾಮನ್ ಭಾಳ ಹಳೆ ಸ್ನೇಹಿತರು. ನೀವು ಪಾಪ 2 ಸಣ್ಣ ಸಿನಿಮಾ ಮಾಡೋದ್ರಲ್ಲಿ ದೂರ ಯಾಕೆ ಮೇಲೆ ಬನ್ನಿ, ನೀವು ಹಿಂದೆ ಇರಬಾರ್ದು, ಮುಂದೆ ಬರ್ಬೇಕು, ಬನ್ನಿ ಸ್ಟೇಜ್ ಮೇಲೆ. ನೋಡಿ, ಕ್ಯಾಮ್ರಾಮನ್ ಭಾಳ ಕಷ್ಟಪಟ್ಟು ತುಂಬ ಸಂಭಾವಿತ ವ್ಯಕ್ತಿ. ಇವರೆಲ್ಲ ತುಂಬ ಪೂಜೆ ಪುರಸ್ಕಾರ ಮಾಡಿ ದೇವರು ದಿಂಡ್ರು ಅಂದ್ಕೊಂಡು ಒಂದು ಸಂಸ್ಕಾರದ ವ್ಯಕ್ತಿಗಳು ಎಲ್ಲ ಸೇರಿ ಕೂಡಿ ಒಂದು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಬಹುಶಃ ಇದೆಲ್ಲ ಅವಾರ್ಡ್ಗಳನ್ನು ತೋರಿಸುತ್ತೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಮಾಡಿ ಎಲ್ಲ ಪ್ರಶಸ್ತಿಗಳಿಗೆ ಈ ಸಿನಿಮಾ ಒಂದು ಚಿತ್ರರಂಗಕ್ಕೆ ಒಂದು ಮಾದರಿಯಾಗಿ. ಯಾಕಂದರೆ ಈಗಿನ ಕಾಲದಲ್ಲಿ, ಈಗಿನ ಘಟ್ಟಗಳಲ್ಲಿ ಹುಡುಗರಿಗೆ ಬೇರೆ ಸಿನಿಮಾ, ಬೇರೆ ಜಾನರ್ ಸಿನಿಮಾ ನಾನು ಮಾಡ್ತೀನಿ, ನಾವು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀನಿ. ಈ ಸಿನಿಮಾಗಳನ್ನ ತೋರಿಸುವಂಥ ಧೈರ್ಯ ಮಾಡಿದ್ದೀರಲ್ಲ, ಪ್ರತಿಯೊಬ್ಬರು ಸಿನಿಮಾ ನೋಡಿ ಪ್ರತಿಯೊಬ್ಬರು ಮನೆಗೆ ತೋರಿಸುವಂಥ, ಪ್ರತಿಯೊಬ್ಬರು ಕರ್ನಾಟಕದಿಂದ ನಮ್ಮ ಹಿಂದುತ್ವ, ಹಿಂದೂ ಸಂಸ್ಕಾರ ಸಾರ ಮಾಡುವಂಥದ್ದು ಒಂದು ಶಂಕರಾಚಾರ್ಯರು ಹಿಂದೂ ಧರ್ಮ ಕೊಟ್ಟಿರುವಂಥ ಕೊಡುಗೆ ಅಪಾರವಾದದ್ದು. ಅದು ಬೆಲೆ ಕಟ್ಟಕ್ಕೆ ಆಗಲ್ಲ, ಅನ್ಇಮ್ಯಾಜಿನಬಲ್. ಯಾರು ಮಾಡೋಂಥ ಒಂದು ದೊಡ್ಡ ವ್ಯಕ್ತಿಗಳಿಗೆ ಆ ಸಿನಿಮಾನ ಪ್ರತಿಯೊಂದು ಮನೆಗೆ ತಲುಪಿ ಎಲ್ಲರ ಮನೆಗಳಲ್ಲಿ ಭದ್ರವಾಗಿದೆ. ಈ ಸಿನಿಮಾ ಒಂದು ದಾಖಲೆಯಾಗಿ ಹಾಗಿರೋ ಬಂಡವಾಳ ಸಿಕ್ಕಿತ್ತು. 10 ಹಲವಾರು ಹೊಸ ಪ್ರಯತ್ನ ಮಾಡೋ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಮತ್ತೊಂದು ನನಗೆ ಇಂಥ ಒಂದು ವೇದಿಕೆ ಮೇಲೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ನಮ್ಮ ಬ್ಯಾಂಕಿನ ಸದಸ್ಯರು ಕೂಡ ನನ್ನ ಅವ್ರದ್ದು ನಂಟು ತುಂಬ ಇದೆ. ನನ್ನ ಬಾಂಧವ್ಯ, ಸ್ನೇಹ, ಸಹೋದರ ಸಮಾನ ಕೂಡ. ಅವರು ನನಗೆ ಆಶ್ಚರ್ಯ, ಇವ್ರು ನಿಮ್ಗೆ ಯಾಕೆ ಬೇಕು ಸಿನಿಮಾ ಇದು? ನನ್ನ ಸಿನಿಮಾ ನಮ್ಮಂಥವ್ರಿಗೆ, ನನ್ನ ನಾಗೇಂದ್ರ ಅವ್ರ ಅಕ್ಕ ನೋಡಿ PR ಅವರು, ನನ್ನ ಬಹುಶಃ ಎಲ್ಲ ಸಿನಿಮಾಗಳನ್ನು ಅವರೇ PR ಕೆಲಸ ಮಾಡಿದರೆ, ನನ್ನ ಮಗನ ಪಿಕ್ಚರ್ ಕೂಡ ನಿಮಗೆ ಮಾಡ್ತೀವಿ ಯೋಚನೆ ಮಾಡಿದ್ದಕ್ಕೆ ಹ್ಯಾಂಡು ನಮ್ಮ ಮಗನ ಇಂಕ್ಲೂಡ್ ಮಾಡ್ಕೊಂಡು ಅವ್ರು ಭಾಳ ಸಾಹಸ ಬೇಕು. ಅದರಿಂದ ಸಿನಿಮಾ ರಂಗ ಇದು ಮೋಸ್ಟ್ ಪವರ್ಫುಲ್ ಮೀಡಿಯಾ ಇನ್ ದ ವರ್ಲ್ಡ್. ಪ್ರತಿಯೊಂದು ಕಾರಣಕ್ಕೆ ತಲುಪುವಂಥ ಯಾವುದೋ ಒಂದು ಮಾಧ್ಯಮ ಇದೆ ಸಿನಿಮಾ ರಂಗ.
ಸಾಹೇಬ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಶ್ರಮ ಕಷ್ಟ ಬಂದಿದೆ, ನಮಗೆ ಗೊತ್ತು, ಅನುಭವ ಇದೆ. ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟರು, ಪೊಲೀಸ್ನವ್ರ ಪರ್ಮಿಷನ್ ತೊಗೊಳ್ಳೋದು ಭಾರಿ ಕಷ್ಟ ಸರ್. ತುಂಬ ಏನಾಗುತ್ತೆ ಅಂದರೆ, ಬಹುಶಃ ನಮಗೆ ಗೊತ್ತಿರುತ್ತದೋ, ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಲೋಕಲ್ ಸಿಟಿನಲ್ಲೇ ಆಗಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಎಷ್ಟೋ ದಿನ ನಮ್ಗೆ 1 ಗಂಟೆ ಡಿಲೇ ಆಗ್ಬಿಡುತ್ತೆ, ಬಿಕಾಸ್ ಆಫ್ ದಿ ಪರ್ಮಿಷನ್ಸ್. 1 ಗಂಟೆ ಡಿಲೇ ಆದರೆ ಬಹುಶಃ ಒಂದು ಸಿನಿಮಾಗೆ 1 ಲಕ್ಷ ಲಾಸ್ ಆಗುತ್ತೆ. ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ನಾವು ದೊಡ್ಡ ಬಂಡವಾಳ ಹಾಕ್ಬಿಡೋದು 10 ಲಕ್ಷ ಪರ್ವಾಡ್ ಲಾಸ್ ಆಗುತ್ತೆ. ಇದು ಅವಾಯ್ಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವಾಟ್ ಎವರ್ ಮೇ ಬಿ ದಿ ನಮ್ಗೆ ಸಮ್ಟೈಮ್ ಲಾನ ಓವರ್ ಮಾಡುವಂಥ ಕೆಲಸ, ಲಾನ ಗೌರವ ಕೊಡುವಂಥ ಅಪೂರ್ವ ಇರುತ್ತೆ. ಪವರ್ ಸಾಹೇಬ್ರ ಮುಂದೆ ಮಾತಾಡ್ಬಾರ್ದು, ಸಾಕಷ್ಟು ತೊಂದರೆ ಆಗುತ್ತೆ. ನಾಟ್ ಓನ್ಲಿ ಫ್ರಮ್ ದ ಪೊಲೀಸ್ ಡಿಪಾರ್ಟ್ಮೆಂಟ್, ಆಲ್ಸೋ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಲ್ಸೋ. ಶೂಟಿಂಗ್ ಇಂಥ ಸಿನಿಮಾಗಳಿಗೆ ಫ್ರೀಯಾಗಿ ಮಾಡುವಂಥ ಒಂದು ಕೆಲಸ ಮಾಡ್ಕೊಡ್ಬೇಕು, ಸರ್ಕಾರ ಕೂಡ ಮಾಡಬೇಕು. ಇದಕ್ಕೆ ಎಲ್ಲ ಪ್ರಶಸ್ತಿ ಸಿಗಲಿ, 100% ಟ್ಯಾಕ್ಸ್ ಫ್ರೀ ಕೊಡುವಂಥ ಟ್ಯಾಕ್ಸ್ ಫ್ರೀ ಕೊಡೋರು ಯಾವುದೋ ಒಂದು ಚಾರ್ಲಿ ಸಿನಿಮಾ ಕೊಟ್ಟಿರ್ತಾರೆ, ಒಳ್ಳೆ ಸಿನಿಮಾ. ಇಂಥ ಸಿನಿಮಾಗಳಿಗೆ ಟ್ಯಾಕ್ಸ್ ಫ್ರೀ ಕೊಟ್ಟು ಈ ಸಿನಿಮಾ ತೋರಿಸುವಂಥ ಕೆಲಸ ನಮ್ಮ ಸರ್ಕಾರ ಕೊಡಲಿ ಮಾಡಿ ಹೇಳ್ತಾ, ಮತ್ತು ಇಡೀ ತಂಡಕ್ಕೆ ಈ ಚಿತ್ರದಲ್ಲಿ ನಮ್ಮ ವಿನಯ ಪ್ರಸಾದ್ ಮಗಳು ಕೂಡ ಆ್ಯಕ್ಟ್ ಮಾಡಿದ್ದಕ್ಕೆ ಭಾಳ ಖುಷಿ ಆಯ್ತು ನನಗೆ. ಶಿ ಇಸ್ ದ ಮೋಸ್ಟ್ ಟ್ಯಾಲೆಂಟೆಡ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ. ಎಲ್ಲ ಯಾರ್ಯಾರು ಆ್ಯಕ್ಟ್ ಮಾಡಿದ್ರು ಕಲಾವಿದರಿಗೆ ತಂತ್ರಜ್ಞ ಒಳ್ಳೆಯದಾಗಂತ ಸಿನಿಮಾ ಒಂದು ದೊಡ್ಡ ಹಿಟ್ ಆಗುತ್ತೆ. ನಾನು 2 ಮಾತು ಮುಗಿಸ್ತೀನಿ. ಜೈ ಜೈ. ಮಿತ್ರರು ಸುರೇಶ್ ಅವರು ನನ್ನ ಆತ್ಮೀಯರು. ಹಲವಾರು ಸಲ ನಾವು ತುಂಬ ಸಲಿಗೆಯಿಂದ ನಾವು ಮಾತಾಡ್ತಾ ಇರ್ತೀವಿ. ಅತ್ಯದ್ಭುತವಾದಂತಹ ಮಾತುಗಳನ್ನು ಸಿನಿಮಾ ಕುರಿತು ನಮ್ಮೆಲ್ಲರನ್ನು ಕುರಿತು ಉತ್ತೇಜನವನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ನಾನು ಆಭಾರ ಇದ್ದೇನೆ. ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸ್ತೀನಿ. ಈಗ ಹಿರಿಯ ಅಧಿಕಾರಿಗಳು ನಮ್ಮ ಚಿತ್ರತಂಡಕ್ಕೂ ಮತ್ತು ವಿಶೇಷವಾಗಿ ಸಾರ್ವಜನಿಕರ ಬಗ್ಗೆ ಕಾಳಜಿ ವಹಿಸಿರ್ತಕ್ಕಂಥ ಪ್ರಾಮಾಣಿಕ ಅಧಿಕಾರಿ, ಮಾಜಿ ಪೊಲೀಸ್ ಮಹಾನಿರ್ದೇಶಕರು, ಹಾಲಿ ಕರ್ನಾಟಕ ಆಡಳಿತ ಏನು ಟ್ರಿಬ್ಯುನಲ್ ಇದೆ ಅದಕ್ಕೆ ಹಾಲಿ ಮೆಂಬರ್ ಕೂಡ ಆಗಿದ್ದಾರೆ, ಶ್ರೀ ರಾಘವೇಂದ್ರ ಅವರಾದ್ಕರ್ ಅವರು 2 ನಿಮಿಷ ಮಾತಾಡಬೇಕು ಅಂತೇಳಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಬಹುಶಃ ಈ ಆಡಿಟೋರಿಯಂನಲ್ಲಿ ಆಡ್ ಮ್ಯಾನ್ ಔಟ್ ಅಂದ್ರೆ ನಾನೇ ಇರ್ಬೋದು. ಯಾಕಂದ್ರೆ ಈ ಒಂದು ಸಿನಿಮಾ ರಂಗದ ಏನು ಜಗತ್ತಿದೆ ಅದಕ್ಕೆ ನಮಗೆ ಬಹುಶಃ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಂಪರ್ಕ ಬರ್ತಿತ್ತು. ಆದರೆ ನಾವು ಆ ಸಿನಿಮಾ ರಂಗಕ್ಕೆ ನೋಡೋದು ಕೇವಲ ಸ್ಕ್ರೀನ್ ಮೇಲೆ. ಆದರೆ ಭಾರತದ ಒಂದು ಸಿನಿಮಾ ಏನಿದೆ ಅದು ಬಾಲಿವುಡ್ ಇರಲಿ, ಟಾಲಿವುಡ್ ಇರಲಿ ಅಥವಾ ಯಾವುದೋ ಕಾಲಿವುಡ್ ಇರಲಿ, ಅದು ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಸಾಫ್ಟ್ ಪವರ್. ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಳಲ್ಲಿ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಿನಿಮಾವನ್ನು ಒಂದು ಸಾಫ್ಟ್ ಪವರ್ ಅಂತ ಹೇಳ್ತಾರೆ. ಅಂಥ ಒಂದು ಸಿನಿಮಾ ರಂಗಕ್ಕೆ ನಮಗೆ ಓದಿ ಕೇಳಿ ತಿಳಿದು ವಿಷಯ ಬಹಳ ಬಹಳ ಕಷ್ಟಪಡಬೇಕಾಗ್ತದೆ. ನಾವು 3 ತಾಸು 2.5 ತಾಸು ಸ್ಕ್ರೀನ್ ಮೇಲೆ ಸಿನಿಮಾ ಥಿಯೇಟರ್ಗಳಲ್ಲಿ ಅದನ್ನು ನೋಡಿ ಎಂಜಾಯ್ ಮಾಡಿ ಹೋಗ್ಬಿಡ್ತೀವಿ. ಆದರೆ ಹಿಂದೆ ಇರ್ತಕ್ಕಂಥ ಪರಿಶ್ರಮ ಬಹಳ ಇರುತ್ತೆ, ಅದು ನಮಗೆ ಗೊತ್ತಿದೆ. ಇಟ್ ಈಸ್ ಲೈಕ್ ಎ ಗ್ಯಾಂಬಲ್ ಅಂತ ಹೇಳ್ತಾರೆ. ಸೊ ಅಂಥ ಒಂದು ಇದರಲ್ಲಿ ಬಹಳ ಎಸ್ಟಾಬ್ಲಿಷ್ಡ್ ಪ್ರೊಡ್ಯೂಸರ್ ಒಬ್ರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ 30-40 ವರ್ಷದ ನಂತರ ಬಹಳ ದೊಡ್ಡ ಧೈರ್ಯ ಮಾಡಿದ್ರು. ರಾಮಾನಂದ್ ಸಾಗರ್ ಅವರು, ತಮಗೆಲ್ಲ ಗೊತ್ತಿರ್ಬೋದು, ರಾಮಾಯಣ ಟಿವಿ ಸೀರಿಯಲ್ ಮಾಡಿದ್ರು. ಅವರು ಅದನ್ನು ಮಾಡುವಾಗ ಅವರಿಗೆ ಬಂದಂಥ ರೆಸಿಸ್ಟೆನ್ಸ್ ಅದು ಏನಿದೆ, ಎಲ್ಲ ರೀತಿಯ ರೆಸಿಸ್ಟೆನ್ಸ್. ನಾನು ಅವರು ಇಂಟರ್ವ್ಯೂ ಕೇಳಿದ್ದೇನೆ, ಒಂದು ಟಿವಿ ಇಂಟರ್ವ್ಯೂದಲ್ಲಿ. ಅದು ಬಹಳ ಕೇಳಿದರೆ
ಮನುಷ್ಯನ ಹತ್ರ ಡಿಟರ್ಮಿನೇಷನ್ ಮತ್ತು ಗ್ರಿಟ್ ಬೇಕು. ಇಂಥ ಒಂದು ದೊಡ್ಡ ಸೀರಿಯಲ್ಸ್ ರಾಮಾಯಣದಂಥದ್ದು ಮಾಡಬೇಕು ಅಂತಂದರೆ ಅಂತ ನಾನು ಒಂದು ಕನ್ಕ್ಲೂಷನ್ ಬಂದಿದ್ದೆ. ಆದರೆ ರಾಮಾಯಣ ಆದ ಮೇಲೆ ಬೆಳಗ್ಗೆ 9 ಗಂಟೆಗೆ ಇಡೀ ಭಾರತ ದೇಶ ತನ್ನ ಮನೆಯಲ್ಲಿ ಟಿವಿ ಸ್ಕ್ರೀನ್ಗಳ ಎದುರಿಗೆ ಕೂಡ್ತಿತ್ತು. ಮದುವೆಗಳ ಮುಹೂರ್ತಗಳನ್ನು ಬದಲಾವಣೆ ಮಾಡ್ತಿತ್ತು. ರಾಮಾಯಣಕ್ಕೆ 9ರಿಂದ 10ರವರೆಗೆ ನಾವು ಬರೋದಿಲ್ಲ ಅಂತ ಜನ ಹೇಳ್ತಿದ್ರು. ಇಟ್ಸ್ ಎ ಫ್ಯಾಕ್ಟ್. ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಯಾಕಂದ್ರೆ ನಾವು ಅವಾಗ ಕಾಲೇಜಲ್ಲಿ ಓದ್ತಾ ಇದ್ದೀವಿ, ನಮ್ಗೆ ಗೊತ್ತು. ಅಂಥ ಒಂದು ಕ್ರಾಂತಿ ಅವರು ತಂದಿದ್ರು. ಅದಕ್ಕೆ ಬಹಳ ಜನ ಅವರಿಗೆ ಹೇಳಿದ್ರು, ನೀವು ಒಂದು ಬಹಳ ಡ್ರೈ ಟಾಪಿಕ್, ರಾಮ ಸೀತಾ ಅವೆಲ್ಲ ಯಾರು ನೋಡ್ತಾರೆ ಈಗಿನ ಕಾಲದಲ್ಲಿ? ನೀವು ಸಿನಿಮಾ ಅಂದ್ರೆ ಅಥವಾ ಸೀರಿಯಲ್ ಅಂದ್ರೆ ರೊಮ್ಯಾಂಟಿಕ್ ಇರಬೇಕು, ಅಥವಾ ಫೈಟ್ ಇರಬೇಕು, ಅಥವಾ ಕ್ರಿಮಿನಲ್ ಓರಿಯೆಂಟೆಡ್ ಇರಬೇಕು, ಅಂದಾಗ ಅದಕ್ಕೆ ಏನಾದರೂ ಒಂದು ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಿದ್ರಂತೆ. ಆದರೆ ಆ ರಾಮಾಯಣನ್ ಎಲ್ಲ ರೆಕಾರ್ಡ್ಸ್ ಬ್ರೇಕ್ ಮಾಡಿತ್ತು. ಆ ನಂತರ ಮಹಾಭಾರತ ಬಂತು. ಆದರೆ ನನ್ನ ನಾಲೆಜ್ ಪ್ರಕಾರ 75 ವರ್ಷ 78 ವರ್ಷ ಆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಕೂಡ ಯಾವ ಭಾಷೆಯಲ್ಲಿ ಕೂಡ ಹಿಂದೂ ಧರ್ಮದ ಒಂದು ರಕ್ಷಕ ಅಂತ ಏನು ಜನ್ಮ ತಗೊಂಡಿದ್ರು ನಮ್ಮ ಆಚಾರ್ಯ ಶ್ರೀಶಂಕರ ಅವರು, ಅವರ ಬಗ್ಗೆ ಯಾವ ಸಿನಿಮಾ ಆಗಿಲ್ಲ. ಶರ್ಮಾ ಅವರೇ ನನಗೆ ಹೇಳ್ಬೇಕು ಇದ್ರ ಬಗ್ಗೆ. ಅಂಥ ಒಂದು ಧೈರ್ಯ ಶ್ರೀ ಶರ್ಮಾ ಅವರು ಮತ್ತು ಯಮನೂರ್ ಕ್ರಿಯೇಷನ್ಸ್ ಅವರು ಮಾಡಿದ್ದಾರೆ ಅಂದ್ರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ. ಅಂಥ ಒಂದು ಆ ಧೈರ್ಯಕ್ಕೆ ಶ್ರೀಶಂಕರ ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ. ಶ್ರೀಕೃಷ್ಣ ಹೇಳಿದಂತೆ ಅವರು ಯಾವಾಗ ಜಗತ್ತಿನಲ್ಲಿ ಪಾಪ ಹೆಚ್ಚಾಗುತ್ತೆ ಅವಾಗ ನಾನು ಬಂದು ಜನ್ಮ ತಗೊಳ್ತೀನಿ ಅಂತ ಹೇಳ್ತಾರಲ್ಲ, ಆ ರೀತಿ ಶಂಕರ ಅವರು ಹಿಂದೂ ಧರ್ಮಕ್ಕೆ ಡೇಂಜರ್ ಇತ್ತು, ಅವಾಗ ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೆ ಜನ್ಮ ತಗೊಂಡಿದ್ದಾರೆ ಅಂತ ನಾವು ಓದಿದ್ದು. ಮತ್ತೆ ಅದು ಫ್ಯಾಕ್ಟ್ ಕೂಡ. ಅಂಥ ಒಂದು ಸಾಕ್ಷಾತ್ ಪರಮಾತ್ಮನ ಬಗ್ಗೆನೆ ಇವರು ಈಗಿನ ಒಂದು ಝಟ್ ಅಂತೇನು ಹೇಳ್ತೀವಿ, ಜಿ ಅಂತೇನು ಹೇಳ್ತೀವಿ, ಜನರೇಷನ್ ಝಟ್ ಅಂತ. ಅಂದ್ರೆ ಈಗಿನ ಯಂಗ್ ಜನರೇಷನ್ ಏನಿದೆ ಅವರಿಗೆ ಭಾರತದ ಸಂಸ್ಕೃತಿಯ ಬಗ್ಗೆ, ಭಾರತದ ಕಲ್ಚರ್ ಬಗ್ಗೆ, ಭಾರತದ ಲಿಗಸಿ ಬಗ್ಗೆ ಮತ್ತು ಹೆರಿಟೇಜ್ ಬಗ್ಗೆ ಗೊತ್ತಾಗ್ಬೇಕಂದ್ರೆ ಅವರಿಗೆ ಒಂದು ಈಗಿನ ಪೀಳಿಗೆ ಏನಿದೆ ಅದು ಸುಮ್ಮನೆ ಒಪ್ಪೋದಿಲ್ಲ. ಅದಕ್ಕೆ ಒಂದು ಪ್ರತಿಯೊಂದಕ್ಕೆ ಸೈಂಟಿಫಿಕ್ ಪ್ರೂಫ್ ಬೇಕು ಅಂತ ಕೇಳ್ತಾರೆ. ಆದರೆ ನಾನು ಜಸ್ಟ್ ಕೆಲವೊಂದು ಕ್ಷಣಗಳ ಹಿಂದೆ ಹೇಳಿದ ಹಾಗೆ ಸಿನಿಮಾ ಇಸ್ ಎ ಸಾಫ್ಟ್ ಪವರ್. ಸೊ ಆ ಸಾಫ್ಟ್ ಪವರ್ ಮೂಲಕ ಈ ಒಂದು ಸಂಸ್ಕೃತಿಯ ನಾಲೆಜ್ ಅನ್ನು ಬೆಳೆಸಲಿಕ್ಕೆ ಶ್ರೀ ಶರ್ಮಾ ಅವರು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಖಂಡಿತವಾಗಿ ಪೂರ್ಣ ಯಶಸ್ಸು ಸಿಗುತ್ತೆ ಮತ್ತು ಅಂತ ಒಂದು ಪ್ರಾರ್ಥನೆ ನನ್ನ ವತಿಯಿಂದ ಕೂಡ ದೇವರಲ್ಲಿ ಇದೆ ಅಂತ ಹೇಳುತ್ತಾ ಅವರಿಗೆ ಶುಭವನ್ನು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಶಂಕರಾಚಾರ್ಯರ ಬಗ್ಗೆ 30-35 ವರ್ಷ ಹಿಂದೆ ಪ್ರಾತಃ ಸ್ಮರಣೆಯರು 18 ನಿಮಿಷಗಳ ಕಾಲ ನೋಡುವಂಥ ಚಿತ್ರ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಪ್ರಯತ್ನ ನಡೆದಿದೆ. ತಮ್ಮೆಲ್ಲರ ಆಶೀರ್ವಾದ ಅನುಗ್ರಹ ಇಂದ ಇದನ್ನು ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಶ್ರೀಮತಿ ಪ್ರಥಮ ಪ್ರಸಾದ್ ಅವರು ಇದರ ಬಗ್ಗೆ, ಈ ಚಿತ್ರದ ಬಗ್ಗೆ 2 ನಿಮಿಷ ಮಾತಾಡಬೇಕು ಅಂತ ಹೇಳಿ ನಾನು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ, ಕಲಾವಿದರಿಗೂ ಹಾಗೂ ನನ್ನ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಇದು ನಾನು ಮರುಪರಿಚಯಗೊಳಿಸುವಂಥ ಸಮಯ ಅಂದ್ಕೊಳ್ತೀನಿ. ಯಾಕಂದರೆ ಸುಮಾರು 5 ವರ್ಷಗಳ ನಂತರ ನನ್ನ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ತುಂಬ ಜನ ನನ್ನ ಮೀಡಿಯಾ ಫ್ರೆಂಡ್ಸ್ ಕೇಳಿದ್ರು, ಎಲ್ಲಿ ಮರೆ ಆಗ್ಬಿಟ್ರ ನೀವು, ಬರೀ ಸೀರಿಯಲ್ ಮಾಡ್ತಾ ಇದ್ದೀರಾ ಅಂತ. ಖಂಡಿತ ಇಲ್ಲ, ದೇವರ ಅನುಗ್ರಹ ಆದರೆ ಎಲ್ಲವೂ ಆಗುತ್ತೆ ಅಂತ ಶರ್ಮಾ ಸರ್ ಅವಾಗಲೇ ಹೇಳಿದ್ರು. ಹಾಗೆ ಒಂಥರ ತಪಸ್ಸಿನ ಹಾಗೆ ಆಚಾರ್ಯ ಶ್ರೀ ಶಂಕರ ಸಿನಿಮಾ ಇವತ್ತು ಧ್ವನಿಸುರುಳಿ ಬಿಡುಗಡೆ ಹಾಗೂ ಟೀಸರ್ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಷ್ಟು ವರ್ಷ ನಾವೆಲ್ಲ ಒಂದು ತಪಸ್ ಮಾಡಿದ್ದೀವಿ ಅದಕ್ಕೋಸ್ಕರ. ಮತ್ತೆ ನಾವು ಅನೇಕ ಸಿನಿಮಾಗಳಲ್ಲಿ ನಟಿಸುವಂತಹ ಅವಕಾಶಗಳು ಸಿಗುತ್ತೆ, ಬೇರೆ ಬೇರೆ ಪಾತ್ರಗಳು ಸಿಗುತ್ತೆ. ಈ ಹಿಂದೆ ನಾನು ಆಕ್ಷನ್ ಕೂಡ ಮಾಡಿದ್ದೇನೆ, ಕಾಮಿಡಿ ಜಾನ್ರ,
ಆ್ಯಂಡ್ ಅಲ್ಲಿ ಇಲ್ಲಿ ವಿಲನ್ ಪಾತ್ರ ಎಲ್ಲ ಮಾಡಿದ್ದೇನೆ. ಆದರೆ ಈ ಸಿನಿಮಾದಲ್ಲಿ ಬೀಂಗ್ ಟ್ರೈಲಿಂಗ್ವಲ್ ಕನ್ನಡ, ಸಂಸ್ಕೃತ ಹಾಗೂ ತೆಲುಗಿನಲ್ಲಿ ಇರುವಂತಹ ಸಿನಿಮಾ, ದಿಸ್ ವಾಸ್ ಮೋರ್ ಆರ್ ಲೆಸ್ ನನಗೆ ಒಂಥರ ಕಲಿಯೋ ಅವಕಾಶ ಇದರಲ್ಲಿ ಹೆಚ್ಚಿತ್ತು. ಯಾಕಂದರೆ ಸಂಸ್ಕೃತದಲ್ಲೂ ನಾನು ಡೈಲಾಗ್ಸ್ ಹೇಳ್ಬೋದು, ತೆಲುಗಿನಲ್ಲೂ ನಾನು ಆರಾಮಾಗಿ ಹೇಳ್ಬೋದು, ಏನು ಅಡೆತಡೆ ಇದೆ ಅಂತ ನನಗೆ ಅರ್ಥ ಆಗಿದ್ದು ಈ ಸಿನಿಮಾದ ಮುಖಾಂತರ. ಮತ್ತೆ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲೇ ಕಲಾವಿದರು ಹೆಚ್ಚಾಗಿ ಯೋಚನೆ ಮಾಡ್ತಾ ಇರ್ತೀವಿ, ಇದು ನನಗೆ ಹೆಚ್ಚಿನ ಹೆಸರು ತಂದ್ಕೊಡುತ್ತಾ, ವಿಲ್ ಇಟ್ ಗಿವ್ ಮಿ ಮೋರ್ ಅಪಾರ್ಚುನಿಟೀಸ್ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಈ ಒಂದು ಲರ್ನಿಂಗ್ ಸ್ಕ್ವೇರ್ ಕೂಡ ಇದೆ ಇದರಲ್ಲಿ ಅಂತ ಹೇಳೋದು ಸಮಥಿಂಗ್ ವೆರಿ ಸ್ಯಾಟಿಸ್ಫೈಯಿಂಗ್, ಮನಸ್ಸಿಗೆ ತೃಪ್ತಿ ಕೊಡುವಂಥ ಒಂದು ಪಾತ್ರವನ್ನು, ತಾಯಿ ಆರ್ಯಾಂಬೆ ಪಾತ್ರವನ್ನು ನನಗೆ ಪರಿಕಲ್ಪನೆ ಮಾಡಿಕೊಟ್ಟಂತಹ ಮತ್ತು ನನ್ನಲ್ಲಿ ನಂಬಿಕೆ ಇಟ್ಟು ನಾನು ಇದನ್ನ ಮಾಡಬಹುದು ಅಂತ ಹೇಳಿ ಅವಕಾಶ ಕೊಟ್ಟಂತಹ ರಾಜಾ ರವಿ ಸರ್ ಅವರಿಗೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳಲೇಬೇಕು. ಡಬ್ಬಿಂಗ್ ಸಮಯದಲ್ಲೂ ಅಷ್ಟೇ ನಾನು ತುಂಬ ಯೋಚನೆ ಮಾಡ್ತಾ ಇದ್ದೆ, ಸರ್ ನನ್ನಿಂದ ಆಗತ್ತಾ ಗೊತ್ತಿಲ್ಲ ನನಗೆ, ಸಂಸ್ಕೃತದಲ್ಲಿ ಎಸ್ಪೆಷಲಿ. ಯಾಕಂದರೆ ಬಾಕಿ ಸಿನಿಮಾಗಳಲ್ಲಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಚೂರು ಹೌದಾ ಅಲ್ವಾ ಅಂತ ಮಿಸ್ ಆದರೂ ಕೂಡ ಜನ ಕ್ಷಮಿಸ್ಬಿಡ್ತಾರೆ. ಆದರೆ ಒಬ್ಬ ದೈನಿಕ ಪುರುಷನ ಬಗ್ಗೆ ಮಾಡ್ತಾ ಇರುವಂತಹ ಸಿನಿಮಾ ಅಥವಾ ದೇವರಿಗೆ ಸಂಬಂಧಪಟ್ಟ ಸಿನಿಮಾ, ಇದು ಆಲ್ರೆಡಿ ಸ್ಕ್ರಿಪ್ಚರ್ಸ್ ಅಲ್ಲಿ ಇರುವಂತಹ ಒಂದು ಸಿನಿಮಾ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಒಂದು ಚೂರು ತಪ್ಪಾಗುವಂತಹ ಅವಕಾಶ ಇರೋದಿಲ್ಲ. ಅಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆದರೂ ಕೂಡ ಅದು ತುಂಬಾ ದೊಡ್ಡ ಮಿಸ್ಟೇಕ್ ತರ ಕಾಣಿಸ್ಬಿಡುತ್ತೆ. ಹಾಗಾಗಿ ಇಲ್ಲ, ಇದನ್ನ ಮಾಡಬಹುದು ಅಂತ ತುಂಬಾ ಕಾನ್ಫಿಡೆನ್ಸ್ ಕೊಟ್ಟಂತಹ ಸಿನಿಮಾ ನನಗೆ. ಇನ್ನು ಶೂಟಿಂಗ್ ಸಮಯದಲ್ಲಿ ಬೇಕಾದಷ್ಟು ಚಾಲೆಂಜ್ಗಳನ್ನ ಎದುರಿಸ್ತೀವಿ, ವೆದರ್ಗಳು ಸರಿ ಇರಲ್ಲ, ಮತ್ತೆ ಟ್ರಾವೆಲ್ ಮಾಡ್ಕೊಂಡು ಹೋಗಿರ್ತೀವಿ. ಆದರೆ ಎಟ್ ದಿ ಎಂಡ್ ಆಫ್ ದ ಡೇ ಆಯ್ತಪ್ಪ, ನಾನಿವತ್ತು ಬಹಳ ಒಳ್ಳೆ ಪಾತ್ರ, ಒಳ್ಳೆ ಸೀನ್ಸ್, ಒಳ್ಳೆ ಒಂದು ನಾನೇ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ನ ನಾನು ಈ ಸಿನಿಮಾದಿಂದ ತಗೊಂಡಿದ್ದೀನಿ. ಆ್ಯಂಡ್ ನನ್ನ ಸಹಕಲಾವಿದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಇದರಲ್ಲಿ ಶಂಕರರು ಅವರು ತಮ್ಮ ಒಂದು ಪತನವನ್ನು ತಗೊಂಡಾಗ, ಒಂದು ಅವರ ಮಾರ್ಗವನ್ನು ಸ್ವೀಕರಿಸಿದಾಗ, ಬಾಲಶಂಕರನಾಗಿ ಶರ್ಮಾ ಸರ್ ಅವರ ಸುಪುತ್ರ ಲಿಖಿತ್ ಶರ್ಮಾ ಅವರು ಇವತ್ತು ಈ ವೇದಿಕೆ ಮೇಲೆ ಪ್ರೆಸೆಂಟ್ ಇಲ್ಲ, ಬಟ್ ಬಹಳ ಅದ್ಭುತವಾಗಿ ಆ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಐ ಹ್ಯಾವ್ ಟು ಟಾಕ್ ಅಬೌಟ್ ಮೈ ಡಿಯರ್ ಫ್ರೆಂಡ್ಸ್ ಷಣ್ಮುಖ ಆ್ಯಂಡ್ ಪವನ್. ನಿಜವಾಗಿ ಶೂಟಿಂಗ್ ಸಮಯದಲ್ಲಿ ನನ್ನ ತಮ್ಮಂದ್ರ ಥರ ನನ್ನನ್ನು ನೋಡ್ಕೊಂಡಿದ್ದಾರೆ. ಇದು ಬಹಳಷ್ಟು ಕಡಿಮೆ ಕಲಾವಿದರಿಗೆ ಸಿಕ್ಕುವಂತಹ ಒಂದು ಭಾಗ್ಯ. ಇಡೀ ಸಿನಿಮಾ ತಂಡ ಕುಟುಂಬದ ಥರ ನೋಡ್ಕೊಳ್ಳುವಂಥದ್ದು. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಮೆನ್ಷನ್ ನಾನು ಮಾಡಲೇಬೇಕಾಗಿರೋದು, ಇವತ್ತುವರೆಗೂ ನನ್ನ ಫೋನಲ್ಲಿ ಆ ಫೋಟೋ ತಗೊಂಡಿದ್ದೀನಿ ನಮ್ಮ ಸಿನಿಮಾಟೋಗ್ರಫರ್ ಸರ್. ಎಂಥ ಅದ್ಭುತವಾದ ಲೈಟಿಂಗ್, ಒಂದೊಂದು ಫ್ರೇಮು ಕೂಡ ನಿಜವಾಗಿ ಫ್ರೇಮ್ ಮಾಡಿರುವಂಥ ಒಳ್ಳೆ ಕ್ಯಾಪ್ಚರ್ಗಳನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಎಸ್, ಲುಕಿಂಗ್ ಫಾರ್ವರ್ಡ್ ಟು ಅ ವಂಡರ್ಫುಲ್ ಸಕ್ಸಸ್ಫುಲ್ ಸಿನಿಮಾ. ಆ್ಯಂಡ್ ಅನಿರುದ್ಧ ಅವರು ಆಗಮಿಸಿದ್ದಾರೆ, ಈಗಾಗಲೇ ಅವ್ರ ಬಗ್ಗೆ ಮಾತಾಡಿದ್ದೀವಿ. ನಾನು ಹೇಳಬೇಕಾಗಿರುವಂಥದ್ದು ಹೆಚ್ಚಿನ ಅಂಶ ನಮ್ಮ ಗಣ್ಯರೆಲ್ಲರೂ ತಿಳಿಸಿದ್ದಾರೆ, ಹಾಗಾಗಿ ಧನ್ಯವಾದಗಳು. ನಮಸ್ಕಾರ ಮೇಡಮ್. ಈಗ ನಮ್ಮ ಮೈಕೋ ಮಂಜು ಅವರು ಒಂದು ನಿಮಿಷ ಮಾತಾಡಬೇಕು ಅಂತ ಹೇಳಿದೆ ನಾನು. ವೇದಿಕೆ ಮೇಲಿರೋ ಗಣ್ಯರಿಗೆ, ವೇದಿಕೆ ಮುಂದಿರೋ ಎಲ್ಲ ಸ್ನೇಹಿತರಿಗೆ, ವೇದಿಕೆ ಪಾತ್ರರಿಗೆ ನಮಸ್ಕಾರ. ನನಗೆ ಡೈರೆಕ್ಟರ್ ರವಿ ಸರ್ ಒಂದು 20 ವರ್ಷದ ಹಿಂದೆ ನನ್ನ ಮೊದಲನೇ ಸಿನಿಮಾ ಹರಳು ವೇಷ ಬರಗೂರು ಮೇಷ್ಟ್ರು ನಿರ್ದೇಶನ ಮಾಡಿದಾಗ ಅವಾಗಿನ ಪರಿಚಯ. ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು. ಈ ಸಿನಿಮಾಗೆ ಒಂದು ಪಾತ್ರ ಮಾಡಬೇಕು ಅಂತ ಕೇಳಿದಾಗ ನನಗೆ ಅವ್ರ ಬಗ್ಗೆ ಒಂದು ಭರವಸೆ ಇತ್ತು, ಅವ್ರು ಯಾವ ಪಾತ್ರ ಕೊಟ್ಟರು ಒಂದು ಒಳ್ಳೆಯ ಪಾತ್ರ ಕೊಡ್ತಾರೆ ಅಂತ. ಅದು ನನಗೆ ತುಂಬ ಆಶ್ಚರ್ಯವಾಗಿ ಒಂದು ವರನೇ ಅಂತ ಹೇಳ್ಬೋದು, ಭಗವಂತನ ವರ. ಈ ಸಿನಿಮಾ ನಡೆಸ್ತಾ ಇರೋದೇ ಒಂದು ದೊಡ್ಡ ಭಾಗ್ಯ. ಮತ್ತು ಈ ಸಿನಿಮಾದಲ್ಲಿ ಒಂದು 3 ಪಾತ್ರ, ಅಂದರೆ ಶಿವ ಬೇರೆ ಅವತಾರದಲ್ಲಿ ಚಾಂಡಾಲ ಅಂತ ಬರ್ತಾನೆ, ಈ ಕಡೆ ಶಂಕರಾಚಾರ್ಯ ತಂದೆಯ ಕನಸಿನಲ್ಲಿ ಬ್ರಾಹ್ಮಣನಾಗಿ ಬರ್ತಾನೆ. ಈ 3 ಪಾತ್ರವನ್ನು ನಿರ್ವಹಿಸುವಂಥ ಒಂದು ವರವನ್ನೇ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಈ ವಿಷಯದಲ್ಲಿ ನಾನು ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಸದಾ ಚಿರಋಣಿಯಾಗಿರ್ತೀನಿ. ಇಂಥ ಒಂದು ಸಿನಿಮಾದಲ್ಲಿ ಇಂಥ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ನಾನು ಮೊದಲನೇ ಸಾರಿ ಶಿವನ ಪಾತ್ರ ಹಾಕಿದ್ದು. ಈಗ ಪ್ರಥಮ ಅವ್ರು ಹೇಳ್ತಾ ಇದ್ರು, ಅವರ ಫೋನಲ್ಲಿ ಫೋಟೋ ಇದೆ ಅಂತ. ನಾನು ಆ ಶಿವನ ಪಾತ್ರದ ಆ ಫೋಟೋನ ನಾನು ಇಟ್ಕೊಂಡು ಪ್ರತಿದಿನ ನೋಡ್ತೀನಿ. ನಾನು ಅನ್ನೋದಲ್ಲ, ನನ್ನನ್ನು ಇಷ್ಟು ಚೆನ್ನಾಗಿ ರೂಪಿಸಿದ್ರಲ್ಲ ಅವರೆಲ್ರಿಗೂ ನಾನು ದಿನ ನಮಸ್ಕಾರ ಮಾಡ್ತೀನಿ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ,
ಆ ಮೇಕಪ್ ಮಾಡಿದವ್ರಿಗೆ ಅವರೆಲ್ಲರೂ ಪ್ರತಿದಿನ ನೆನೆಸ್ಕೊತೀನಿ. ಗೊತ್ತಿಲ್ಲ ಎಷ್ಟೊಂದು ಹೀಗೆ ನಮಗೆ ನಾನೇನು ಅಂತ ನಮಗೆ ಗೊತ್ತಿರೋದಿಲ್ಲ. ಈ ಪಾತ್ರ ನೀನು ಮಾಡ್ಬೋದು ಅಂತ ಕೊಡೋದು. ಅದಕ್ಕೆ ನಾವು ಇಂಡಸ್ಟ್ರಿ ಸಾಮಾನ್ಯ ಪ್ರೊಡ್ಯೂಸರು ತಂದೆ ಇದ್ದ ಹಾಗೆ, ನಿರ್ದೇಶಕರು ತಾಯಿ ಇದ್ದ ಹಾಗೆ ಅಂತೀವಿ. ಆ ತಾಯಿಯೇ ನಮ್ಮನ್ನು ಗುರುತಿಸಿ ಈ ಪಾತ್ರ ನೀನು ಮಾಡ್ಬೋದು ಅಂತ ಕೊಟ್ಟಿರೋದು. ಸೊ ಹಾಗೆ ಮಾತು ಪಿತೃ ಸಮಾಜದ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದು ನನ್ನ ಜೀವನದಲ್ಲಿ ಒಂದು ಮೆಮೊರೇಬಲ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಸರ್. ಈಗ ಶಂಕರನ ಪಾತ್ರಧಾರಿ ಮಿತ್ರರಾದಂಥ ರವೀಂದ್ರ ಭಾಗವತ್ ಅವರು ಚಿತ್ರದ ಬಗ್ಗೆ, ತಮ್ಮ ಪಾತ್ರದ ಬಗ್ಗೆ ಒಂದೆರಡು ನಿಮಿಷ ಮಾತಾಡಬೇಕು ಅಂತ ಹೇಳಿ ವಿನಂತಿ. ನಮಸ್ಕಾರ ಎಲ್ರಿಗೂ. ನನಗೆ ಇದೊಂದು ಕನಸು ನನಸು ಅಂತ ಗೊತ್ತಾಗ್ತಾ ಇಲ್ಲ. ಇಂಥ ಒಂದು ಅದ್ಭುತವಾದಂಥ ಆಚಾರ್ಯ ಶ್ರೀ ಶಂಕರರ ಪಾತ್ರದಲ್ಲಿ ನಟಿಸುವಂತಹ ಒಂದು ಯೋಗ ನಾನು ಈ ಜನ್ಮದಲ್ಲಿ ಮಾಡಿದ ಪುಣ್ಯದಂತೂ ಬಂದಿದ್ದಲ್ಲ, ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯ ಫಲ ಇರ್ಬೋದು ಇದು ಅಂತ ನಾನು ಅನ್ಕೋತೀನಿ. ಯಾಕೆಂತಂದ್ರೆ ನನಗೆ ಯಾವುದೇ ಈ ಆಕ್ಟಿಂಗ್ ಇರ್ಬೋದು ಅದರ ಬಗ್ಗೆ ಏನೂ ನನಗೆ ಗೊತ್ತಿಲ್ಲದಿರುವಂಥ ವ್ಯಕ್ತಿ ನಾನು. ನನ್ನ ವೃತ್ತಿ ಪುರೋಹಿತ್ಯ, ಪೂಜೆ ಮಾಡುವಂಥ ಒಂದು ವೃತ್ತಿಯಲ್ಲಿ ನಾನಿದ್ದವನು. ಅಂತಹ ಸಂದರ್ಭದಲ್ಲಿ ಒಮ್ಮೆ ನಮ್ಮ ಡೈರೆಕ್ಟರ್ ಅಂತ ಸನ್ಮಾನ್ಯ ಶ್ರೀ ರವಿ ಸರ್ ದೇವಸ್ಥಾನಕ್ಕೆ ಬಂದು ನನ್ನನ್ನು ನೋಡಿ, ಈ ಒಂದು ಶಂಕರ ಪಾತ್ರಕ್ಕೆ ನೀವು ತುಂಬ ಸೆಟ್ ಆಗ್ತೀರಾ, ನೀವು ಒಂದ್ಸತಿ ಬಂದು ನಮಗೆ ಸ್ಕ್ರೀನ್ ಟೆಸ್ಟ್ ಮಾಡಿಸ್ಬೇಕು ಅಂತ ಕೇಳ್ಕೊಂಡ್ರು. ನಾನು ಹೇಳಿದೆ, ಸ್ವಾಮಿ ನಮಗೆ ಇದೆಲ್ಲ ಗೊತ್ತಾಗೋದಿಲ್ಲ, ನಾವು ಎಂಥ ಫಿಲ್ಮು ಪಿಕ್ಚರ್ ಇದರಿಂದೆಲ್ಲ ದೂರ ಸ್ವಾಮಿ, ನಾವು ಪೂಜೆ ಮಾಡುವಂಥವ್ರು, ನಿಮ್ಮ ಮನೇಲಿ ಏನಾದರೂ ಹೋಮ ಇದ್ರೆ ಹೇಳಿ ಬಂದು ಮಾಡ್ಕೊಡ್ತೀನಿ, ಪಿಕ್ಚರ್ ವಿಷಯ ಬೇಡ ನನಗೇನು ಗೊತ್ತಿಲ್ಲ ಅಂತ ಕೇಳಿದೆ. ಸರ್ ನೀವು ಬನ್ನಿ, ಬರಬೇಕು ನೀವು ಅಂತೇಳಿ ಆತ್ಮೀಯವಾಗಿ ಕೇಳ್ಕೊಂಡಾಗ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮತಿ ಅವರು ಪ್ರೋತ್ಸಾಹ ಕೊಟ್ಟರು. ಇಬ್ರು ಹೋಗಿ ಒಂದ್ಸತಿ ಸ್ಕ್ರೀನ್ ಟೆಸ್ಟ್ ಮಾಡಿಸಿದ್ವಿ. ಸ್ಕ್ರೀನ್ ಟೆಸ್ಟ್ ತುಂಬ ಚೆನ್ನಾಗಿ ಬಂದಿದೆ, ನೀವು ಪಾತ್ರ ಮಾಡಲೇಬೇಕು, ನೀವು ಒಂದ್ಸತಿ ನಾನು ನಿಮ್ಗೆ ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಡ್ತೀನಿ, ನೀವು ಬರಲೇಬೇಕು ಅಂತ ಮತ್ತೆ ಕೇಳ್ಕೊಂಡ್ರು. ಆಯಿತು ಅಂತ ಹೋಗಿ ಅವರು ಎಲ್ಲವೂ ನನಗೆ ಕಲಿಸ್ಕೊಟ್ರು. ಸುಮಾರು ಒಂದು 2 ತಿಂಗಳ ಕಾಲ ನನಗೆ ಟ್ರೈನಿಂಗ್ ಮಾಡಿದ್ದಾರೆ ಅವರು ಮನೆಗೆ ಬಂದು. ಅದೇ ರೀತಿಯಲ್ಲಿ ಅವರು ಆಮೇಲೆ 2 ತಿಂಗಳ ಟ್ರೈನಿಂಗ್ ಆದಮೇಲೆ ಪ್ರೊಡ್ಯೂಸರ್ಗೆ ನನ್ನ ಪರಿಚಯ ಮಾಡಿಸಿ, ಇವರು ಈ ಥರ ಪಾತ್ರ ಮಾಡ್ತಾ ಇದ್ದಾರೆ, ಸೊ ಇವ್ರಿಗೆ ನೀವು ಅವಕಾಶ ಕೊಡಬೇಕು ಅಂತ ಹೇಳಿದಾಗ ನಾನು ಅಂದ್ಕೊಂಡೆ, ಹೇಗೆ ಇದೆಲ್ಲ ಸಾಧ್ಯ, ಆಗೋದೇ ಇಲ್ಲ ಅಂತೇಳಿ. ನೀವೇನೋ ಹೇಳ್ತೀರಾ, ಪ್ರೊಡ್ಯೂಸರ್ ಒಪ್ಕೊಬೇಕಲ್ಲ ಸರ್, ನಮ್ಗೆ ಏನಿದೆ ಅಂತ ಅವ್ರು ಒಪ್ಕೋತಾರೆ ಅಂತ. ನನಗೆ ಆಶ್ಚರ್ಯ ಆಯಿತು. ಸರ್ ನೀವು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತೀರಾ, ನಾನು ನಿಮ್ಮನ್ನೇ ಇದಕ್ಕೆ ತಗೊಳ್ಳೋದು ಅಂತೇಳಿ ತಕ್ಷಣದಲ್ಲಿ ಒಂದು ಚೆಕ್ ಅಂತ ಬರೋದು ನನ್ಗೆ ಕೊಟ್ಬಿಟ್ರು, ನಿಮ್ಗೆ ಅಡ್ವಾನ್ಸು ಸರ್, ನೀವು ಬರಬೇಕು, ನೀವೇನಿದ್ರು ನೀವು ಮಾಡ್ಕೊಡ್ಬೇಕು ಅಂತೇಳಿ. ಆಮೇಲೆ ನಾನು ಒಪ್ಕೊಂಡು ಮೂವಿಯಲ್ಲಿ ಶೂಟಿಂಗ್ ಪ್ರಾರಂಭ ಆಯಿತು. ಶೂಟಿಂಗ್ ಸಂದರ್ಭದಲ್ಲಿ ನಮಗೆ ಎಲ್ಲ ಸಹಕಲಾಗಿರ್ಬೋದು, ವಿಶೇಷವಾಗಿ ಕ್ಯಾಮರಾಮನ್ ನಾರಾಯಣನ್ ಅವ್ರಿಗೆ ನಾವು ಮರೆಯೋಕ್ಕಾಗಲ್ಲ. ಪ್ರತಿ ಹಂತದಲ್ಲೂ ಕೂಡ, ಪ್ರತಿ ಕ್ಷಣದಲ್ಲೂ ಕೂಡ ನನಗೆ ಅವರು ಬಂದು ನಿಮ್ಮ ಎಲ್ಲವನ್ನೂ ಹೇಳ್ಕೊಡ್ತಾ ಇದ್ರು. ಪ್ರತಿ ನಿಮಿಷವೂ ಕೂಡ ನನ್ನ ಅವರು ಟೇಕ್ ಕೇರ್ ಮಾಡಿದ್ದಾರೆ. ಅವರಿಗೆ ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಸಹಕಲಾವಿದರಿಗೂ ಕೂಡ ಪೂರ್ವಕವಾದ ಧನ್ಯವಾದಗಳು. ಇಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಾನು ರವಿ ಸರ್ಗೆ ಎಷ್ಟು ನಮಸ್ಕಾರ ಆದರೂ ಸಾಕಾಗೋದಿಲ್ಲ. ಅವರಿಗೆ ನಾನು ಸದಾಕಾಲ ಚಿರಋಣಿಯಾಗಿರ್ಬೇಕಾಗತ್ತೆ. ಅವರಿಗೂ ಕೂಡ ಪೂರ್ವಕ ಧನ್ಯವಾದಗಳು. ಇದೇ ರೀತಿಯಲ್ಲಿ ನಮ್ಮ ಪ್ರೊಡ್ಯೂಸರ್ ಆದಂತಹ ಶ್ರೀಯುತ ವೈನ್ ಶರ್ಮಾ ಅವರು ಅದ್ಭುತವಾದಂಥ ರೀತಿಯಲ್ಲಿ ಎಷ್ಟು ಒಳ್ಳೆ ಕೆಲಸ ಅಂತಂದ್ರೆ, ಅವರು ಚೇರ್ ಸಹಿತ ಎತ್ತು ಬಂದಿಡೋರು. ಅಂದ್ರೆ ಅವ್ರು ಯಾವುದೇ ನಮ್ಮ ಪ್ರೊಡ್ಯೂಸರ್ ಹೇಳುವಂತ ಭಾವನೆ ಅವ್ರು ಯಾವತ್ತೂ ಅವರು ನಮಗೆ ತೋರಿಸಲಿಲ್ಲ. ಎಂತ ಕೆಲಸ ಬೇಕು, ಅನ್ನ ಬಡಿಸೋರು, ಸಾಂಬಾರು ಬಡಿಸೋರು, ಟೀ ತಂದ್ಕೊಡೋರು, ಎಲ್ಲ ಕೆಲಸವನ್ನು ಕೂಡ ಯಾವುದೇ ಅಹಂಕಾರ ಭಾವ ಇಲ್ಲದೆ ಮಾಡಿದ್ದಾರೆ. ಅಂತಹ ಒಂದು ಅತ್ಯುತ್ತಮವಾದಂತಹ ವ್ಯಕ್ತಿಯ ಜೊತೆ ಕೆಲಸ ಮಾಡುವಂತ ಯೋಗ ನಮಗೆ ಸಿಕ್ಕಿದ್ದು ಅದು ನಮ್ದು ಒಂದು ಪುಣ್ಯ ಅಂತ ಅನ್ಕೋತೀವಿ. ಈ ಪಿಕ್ಚರು 100ಕ್ಕೆ 100 ಚಲನಚಿತ್ರ ಒಳ್ಳೇದಾಗ್ತದೆ ಹೇಳುವಂತ ಮನೋಭಾವನೆ ನಮಗಿದೆ. ದೇವರು ಈ ಒಂದು ಹೊಸ ಪ್ರಯತ್ನಕ್ಕೆ ನಮ್ಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡೇ ಮಾಡ್ತಾನೆ ಹೇಳುವಂತ ಒಂದು ಆತ್ಮವಿಶ್ವಾಸ ನಮಗಿದ್ದೇ ಇದೆ. ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ನಾವೆಲ್ಲರೂ ಕೂಡ ಕೋರ್ತಾ ಇದ್ದೇವೆ. ನೀವು ಕೂಡ ನಮಗೆ ಸಹಾಯ ಮಾಡಿ ಈ ಚಲನಚಿತ್ರ ಯಶಸ್ವಿಗೆ ಸಹಕರಿಸಬೇಕಾಗಿ ನಿಮ್ಮೆಲ್ಲರೂ ಕೋರ್ಕೊಳ್ತಾ ಇದ್ದೇವೆ. ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ನಿರ್ದೇಶಕರು ರವಿಶಂಕರ್, ನನಗೆ ರವಿ ಅನ್ನೋದು ನನ್ನ ಅಭ್ಯಾಸ, ಅವರು ಕೂಡ ಒಂದೆರಡು ನಿಮಿಷ ಮಾತಾಡಬೇಕು ಅಂತ ಹೇಳಿ ವಿನಂತಿ. ನಂತರ ಇವತ್ತಿನ ಮತ್ತೊಬ್ಬ ಕೇಂದ್ರ ವ್ಯಕ್ತಿ, ಆತ್ಮೀಯರು,
ಈ ಚಲನಚಿತ್ರಕ್ಕೆ ಹಿನ್ನೆಲೆ ಗಾಯಕರಿಗೆ ಒಂದು ಕರ್ನಾಟಕ ಸರ್ಕಾರ ಪ್ರಶಸ್ತಿ ನೀಡಿದಂತಹ ಅನಿರುದ್ಧ್ ಅವರು ನಮ್ಮ ಜೊತೆಗಿದ್ದಾರೆ. ಅವರೊಂದು ಕಿರು ಸನ್ಮಾನ ಕೂಡ ಇರುತ್ತೆ. ದಯವಿಟ್ಟು ತಾವೆಲ್ಲರೂ ಕೂಡ ಶಾಂತವಾಗಿ ಆಸೀನರಾಗಿರ್ಬೇಕು ಅಂತ ಹೇಳಿ ವಿನಂತಿ. ಅತಿಥಿ ಅಭ್ಯರ್ಥಿಗಳಿಗೆಲ್ಲ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಹಾಗೂ ಬಂದಿರುವ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಚಿತ್ರತಂಡಕ್ಕೆ ನಮಸ್ಕಾರ ಮಾಡುತ್ತಾ ನಾನು ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಬ್ಬಾಸ್ ಅವರು ಶಂಕರಾಚಾರ್ಯ ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಏನು ಗಡಕಂತ ಏನು ಹುಡುಗಾಟ ಕೆಲಸ ಇದು ಶೇರ್ ಮಾಡೋದು ಭಾರಿ ಕಷ್ಟ. ಅವ್ರು ಕನ್ನಡ ಮಾಡ್ತೀನಿ ಅಂತ ಕನ್ನಡ ಮಾಡ್ಕೊಂಡು ಹೈದರಾಬಾದ್ ಹೋಗಿದ್ವಿ. ಅಲ್ಲಿ ಸ್ವಾಮೀಜಿ ಭೇಟಿ ಮಾಡಿ ಸಂಸ್ಕೃತ ಮಾಡೋಣ ಅಂತಾರೆ. ಆಮೇಲೆ ಇನ್ನೊಂದು ವಿಶಾಖಪಟ್ಟಣ ಸ್ವಾಮೀಜಿ ನೋಡ್ಬಿಟ್ಟು ತೆಲುಗು ಮಾಡೋಣ ಅಂತಾರೆ. ಒಂದು ದಪ್ 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 ಅಂತ ಹೇಳಿ ಹಾಗೇನೆ. ಆದ್ರೆ ಜವಾಬ್ದಾರಿ ತಗೋಬೇಕು. ಜವಾಬ್ದಾರಿ ತಗೊಂಡ್ರೆ ಹಿಂದಕ್ಕೆ ಹೋದ್ರೆ ಅದೊಂಥರ ಅದು ಇಂಟು ಬರ್ತಿದ್ದಂಗೆ. ಆಮೇಲೆ ಎಲ್ಲ ಮಾಡಿ ನಮ್ಮ ಎಡವಳ್ಳಿ ಶಾಸ್ತ್ರಿ ಅಂತೇಳಿ ಹೈದರಾಬಾದಲ್ಲಿ ಅವರು ತಮಾಷೆ ಮಾಡ್ಕೊಟ್ರು. ಕನ್ನಡ ಮೂಲ ನಾನೇ ಬಂದಿದ್ದೆ. ಹಾಗೆ ಅರುಣ ಬಾಕಿಯವರು ಅವರೂ ಸಂಸ್ಕೃತಕ್ಕೆ ಅದನ್ನ ತರ್ಜುಮೆ ಮಾಡಿಕೊಟ್ರು. ಎಲ್ಲ ಸುಸಂಗತವಾಗಿ ಎಲ್ಲ ಚೆನ್ನಾಗಾಯ್ತು. ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ ಅಂತಂದ್ರೆ ಬಹಳಷ್ಟು ಸಂತೋಷ ಆಗುತ್ತೆ. ಹಾಗೆ ಈ ಸಿನಿಮಾನ ಎಲ್ಲರೂ ನೋಡಿ ಸಹಕರಿಸಿ ಬೆಂಬಲ ಕೊಡಬೇಕು ಅಂತ ನಾನು ಕೇಳ್ಕೊಡ್ತೀನಿ. ಹಾಗೆ ನಮ್ಮ ಚಿತ್ರತಂಡ, ವಿಶೇಷವಾಗಿ ನಮ್ಮ ಕಲಾವಿದರು ಹಾಗೂ ತಂತ್ರಜ್ಞರು, ಆಮೇಲೆ ನಮ್ಮ ಚಾಮುಂಡಿ ಸ್ಟುಡಿಯೋದಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಕಣ್ಣನ್ ಸರ್ ಅನಿಮೇಷನ್ ಗ್ರಾಫಿಕ್ಸ್ ಅಲ್ಲಿ ಎತ್ತಿದ ಕೈ. ಹಾಗೆ ಕೆಳಗಡೆ ನಮ್ಮ ಮುರುಗನ್ ಸರ್ ಇದ್ದಾರೆ, ಕಲರಿಸ್ಟ್, ಡಬ್ಬಿಂಗ್ ವಿಜಿ, ಆಮೇಲೆ DTS ಮಿಕ್ಸಿಂಗ್ ವಾಸು, ಇವನ್ನೆಲ್ಲ ಮರೆಯಕ್ಕಾಗಲ್ಲ. ಹಾಗೆ ಒಬ್ಬ ನಿರ್ದೇಶಕರಿಗೆ ಎರಡು ಕಣ್ಣು ಅಂತ ನಮ್ಮ ಸಾಯಿ ಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ ಗುರುಗಳು. ಒಂದು ಕ್ಯಾಮ್ರಾಮನ್, ಅದು ನಮ್ಮ ನಾರಾಯಣ್, ಇನ್ನೊಂದು ಎಡಿಟರ್ ರವಿ. ಇವರಿಬ್ಬರಿದ್ರೆ ನಮ್ಗೆ ಕರೆಕ್ಟ್ ಆಗಿ ಹೋಗ್ತಾ ಇರುತ್ತೆ. ಅದೇ ಅವ್ರು ಎಲ್ಲಾ ವಿಂಗಲ್ಲೂ ಎಲ್ಲ ನೋಡ್ಕೊಂಡವ್ರು ಏನ್ ಹೇಳ್ತಿದ್ರೆ ಅದೆಲ್ಲ ನೆನ್ನೆಲ್ಲ ನೋಡಿ ಈ ಪ್ರೋಮೋ ಅದೆಲ್ಲ DTS ಬರ್ಬೇಕು ಅಂತ ಭಾರಿ ಕಷ್ಟ. ಅಲ್ಲಿ ಕೂತ್ಕೊಂಡು ಎಲ್ಲ ರೆಡಿ. ನಾನು ಸ್ವಲ್ಪ ಸರ್ ಜೊತೆ ಓಡಾಡ್ತಾ ಇದ್ದೀವಿ. ಇನ್ವಿಟೇಷನ್ ಗೆಸ್ಟ್ಗಳನ್ನೆಲ್ಲ ಫಿಕ್ಸ್ ಮಾಡೋದು ಎಲ್ಲ ರೆಡಿ ಮಾಡಿ ಸರ್ ಓಕೆ ಅಂತ 4 ಗಂಟೆ ಹೇಳಿದ್ರೆ ತುಂಬಾ ಸಂತೋಷ ಆಯ್ತು. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನನ್ನ ಈ ಒಂದೆರಡು ಮಾತುಗಳನ್ನು ನಾನು ಮುಗಿಸ್ತೀನಿ. ಹಾಗೆ ನಮ್ಮ ಅನಿರುದ್ಧ್ ಶಾಸ್ತ್ರಿ ಇವರು ಅರ್ಜುನ್ ಜನ ಅವತ್ತೆ ಕಪ್ಪಾದಿಗೆ ಹೋದಾಗ ಅರ್ಜುನ್ ಸರ್ ಕೇಳಿದ್ರು, ಸರ್ ಲಿರಿಕ್ ರೈಟರ್ ಯಾರಣ್ಣ ಇದಾರ ಅಂತ ಹೇಳಿ. ನಾನಂತಂದೆ ನಿಮ್ಮ ಹತ್ರ ಇದ್ರೆ ಯಾರನ್ನ ಬರೀರಿ ಅಂತ. ಕಪ್ಪಾದಿಗೆ ನಮ್ಮ ಅನಿರುದ್ಧ್ ಅವರು ಇದ್ರು. ಇವ್ರು ಬರೀತಾರೆ ಅದು ಎಲ್ಲ ಅವರೇ ಬಂದ್ಬಿಟ್ಟಿದ್ದಾರೆ. ಹಾಡು ಎಲ್ಲ ಹಾಡಿ. ಹಾಗೆ ನಮ್ಮ ಅನುರಾಧ ಭಟ್ ಸಿಂಗರ್ ಅವರು ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಯಾವ್ದ್ರಲ್ಲಿ ಮುಂದಕ್ಕೆ ಹೋಗ್ತಾ ಲೋಪ ಇದ್ದಾರೆ. ಇವತ್ತು ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ಸಿನಿಮಾ ಚೆನ್ನಾಗಿ ಬಂದ್ರೆ ನಿರ್ದೇಶಕರಿಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಅದಕ್ಕೆ ನಮ್ಮ ಸಹಕಾರ ಶರ್ಮಾ ಸರ್ ಅವ್ರ ಸಹಕಾರ, ನಿರ್ಮಾಪಕರ ಸಹಕಾರ ಇದ್ದರೆ ಒಬ್ಬ ನಿರ್ದೇಶಕ ಸಿನಿಮಾ ಮಾಡೋಕ್ಕಾಗಲ್ಲ. ಇಲ್ಲಾಂದ್ರೆ ನಾಗೋದಿಲ್ಲ. ಯಾರು ಹೇಳಿದ್ರೆ ನೀರು ಕೂಡ ನೀರು ಹೇಳ್ತೀನಿ ಅಂತ ಆಗುತ್ತೆ. ಬಟ್ ಎಲ್ಲಾದ್ರಲ್ಲೂ ಪ್ರತಿಯೊಂದು ಹಂತದಲ್ಲೂ ನಮಗೆ ಸ್ಪಂದಿಸ್ತಾ ಪ್ರತಿ ಕ್ಷಣವೂ ನಮ್ಮ ಜೊತೆ ಇರ್ತಾ ಈ ಪಿಕ್ಚರ್ ಚೆನ್ನಾಗಿ ಮುಂದುವರೆದಿದೆ ಅಂತ ನನ್ನ ಭಾವನೆ. ನೀವೆಲ್ಲರೂ ಇದುವರೆಗೂ ನೋಡಿದ್ದೀರಾ. ಎಲ್ಲ ನೀವು ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಈ ಶೀಘ್ರದಲ್ಲೇ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗೋದ್ರಿಂದ ಎಲ್ಲರೂ ವೀಕ್ಷಿಸಬೇಕು ಅಂತ ಹೇಳಿ, ನಾನು ಚಲನಚಿತ್ರ ಮಂದಿರಕ್ಕೆ ಬಂದು ವೀಕ್ಷಿಸಬೇಕು ಅಂತ ಹೇಳಿ ನಾನು 2 ಮಾತುಗಳನ್ನು ಹೇಳ್ತಾ ಮುಗಿಸ್ತೇನೆ. ಧನ್ಯವಾದ ಸರ್. ಈಗ ನಮ್ಮ ಪ್ರೀತಿಯ ಅನಿರುದ್ಧ್ಗೆ ಒಂದು ಕಿರು ಸನ್ಮಾನ. ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಸನ್ಮಾನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ. ಅನಿರುದ್ಧ್ ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿ. ಈಗ ಕೊನೆ ಹಂತಕ್ಕೆ ಬಂದಿದೆ ವಂದನಾರ್ಪಣೆ. ನಮ್ಮ
ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲರನ್ನೂ ಕೂಡ ಉದ್ದೇಶಿಸಿ 2 ನಿಮಿಷ ಮಾತಾಡೋದಂತ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ನಮ್ಮಿಂದ ಒಂದು ನಮ್ಮ ಔರಾದ್ಕರ್ ಸರ್ಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ವಿನಂತಿ. ಒಂದು ನಿಮಿಷ ತಾವೆಲ್ಲರೂ ಕೂಡ 2 ನಿಮಿಷ ಇರಬೇಕು ಅಂತ ಹೇಳಿ ವಿನಂತಿ. ಈಗ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ದಯವಿಟ್ಟು ಸರ್.